ಮಧ್ಯದಲ್ಲಿ ಯಾವುದಾದರೂ ಒಂದು ಊರಿನಲ್ಲಿ ಪೂಜಾದಿಗಳನ್ನ ಮಾಡಿಕೊಂಡು ಹೋಗಬೇಕು ಅಂತ ಇರುತ್ತದೆ. ಒಂದು ಉತ್ತರ ಪ್ರದೇಶದಲ್ಲಿ ಚಾತುರ್ಮಾಸಕ್ಕೆ ಕೂತಿರ್ತಾರೆ. ಮಧ್ಯದಲ್ಲಿ ಬರುವಂತಹ ಊರು ಯಾವುದು ಅಂತಂದ್ರೆ ಆ ಯಾವ ಧನಬಾದ್ ಅನ್ನುವಂತಹ ಊರು. ಆಯ್ತು, ಅಲ್ಲಿ ಇರುವಂತಹ ಒಬ್ಬ ಉದ್ಯಮಿ ಇರ್ತಾರೆ. ಅವನಿಗೆ ಹೇಳ್ತಾರೆ, ನಾವು ಹಿಂಗೆ ಪೂಜೆಗೆ ಬರ್ತೇವೆ, ನಮಗೆ ಎಲ್ಲಾ ವ್ಯವಸ್ಥೆಯನ್ನು ಕೂಡ ನೀವು ಮಾಡಿಕೊಡ್ಬೇಕು ಅಂತ ಹೇಳ್ತಾರೆ. ಸರಿ ಅಂತ ಅವನು ಕೂಡ ಮಾಡ್ತಾನೆ. ಇವರು ಬರ್ತಾರೆ. ಊರಿಗೆ ಬಂದಾಗ ಒಂದು ದೊಡ್ಡ ಕಲ್ಯಾಣ ಮಂಟಪದಲ್ಲಿ ವ್ಯವಸ್ಥೆಯನ್ನು ಮಾಡಿರ್ತಾನೆ. ಯಾರೂ ಜನ ಇರೋದಿಲ್ಲ. ಕಲ್ಯಾಣ ಮಂಟಪ, ಅಲ್ಲೊಬ್ಬ ಕೆಲಸಗಾರ ಅಷ್ಟೇ, ಬೇರೆ ಯಾರೂ ಕೂಡ ಇರೋದಿಲ್ಲ. ಸರಿ ಅಂತ ಇವರು ಕೂಡ ಬಂದು ಪೂಜಾದಿಗಳನ್ನ ಮಾಡ್ಕೊಳ್ತಾರೆ. ಅಲ್ಲಿ ಒಂದು ದಂಪತಿಗಳೇ ಇರ್ತಾರಂತ. ಏನು ಅಂತಂದ್ರ ಯಾವ ದಂಪತಿಯಲ್ಲಿ ಇರ್ತಕ್ಕಂತಹ ಯಾವ ಪುರುಷ ವ್ಯಕ್ತಿ ಏನಿದ್ದಾನೆ ಅವನಿಗೆ ಬಿಳಿ ಕುಷ್ಠರೋಗ ಅನ್ನೋದು ಬರ್ತದೆ. ಆ ಯಾವ ಬಿಳಿ ಕುಷ್ಠರೋಗ ಅನ್ನೋದು ಎಲ್ಲಿಂದಲೂ ಕೂಡ ಪರಿಹಾರವಾಗ್ತಿರೋದಿಲ್ಲ. ಅವರ ಕೆಲಸಗಾರರಲ್ಲಿ ದೊಡ್ಡ ಉದ್ಯಮಿ ಅವರು. ಕೆಲಸಗಾರರಲ್ಲಿ ಒಬ್ಬರು ಆಂಧ್ರ ಮೂಲದ ವ್ಯಕ್ತಿಗಳಿರ್ತಾರಂತೆ. ಅವರು ರಾಯರ ಒಂದು ಚಿತ್ರವನ್ನ ಕೊಟ್ಟುಬಿಟ್ಟು, ಇವರು ರಾಘವೇಂದ್ರ ಗುರು ಸಾರ್ವಭೌಮರು, ಕಲಿಯುಗ ಕಲ್ಪವೃಕ್ಷ ಕಾಮಧೇನು ಅಂತ ಇವರನ್ನ ಕರೀತಾರೆ. ಅದರಿಂದ ನೀವು ಇವರನ್ನ ಸ್ಮರಣೆ ಮಾಡಿ ನಿಮಗೆ ಎಲ್ಲವೂ ಕೂಡ ಪರಿಹಾರವಾಗತ್ತೆ ಅಂತ ಅವ್ರು ಹೇಳಿರ್ತಾರೆ. ಸರಿ ಅಂತ ಅಲ್ಲಿ ವಿದ್ಯಾಮಾನ್ಯ ತೀರ್ಥರು ಇನ್ನೇನು ಭಿಕ್ಷಾ ಸ್ವೀಕಾರವನ್ನ ಮಾಡುವಂತಹ ಸಂದರ್ಭ. ಆ ವಿದ್ಯಾಮಾನ್ಯ ತೀರ್ಥರನ್ನ ನೋಡಿದ್ರೆ ಇವರಿಗೆ ಏನಂತ ಅನ್ಸತ್ತೆ ಅಂತಂದ್ರೆ, ರಾಘವೇಂದ್ರ ಗುರು ಸಾರ್ವಭೌಮರೇ ಇಲ್ಲಿಗೆ ಬಂದಿದ್ದಾರೆ ಅಂತ ಅನ್ಸ್ಬಿಡತ್ತೆ. ಫೋಟೋದಲ್ಲಿ ನೋಡಿದ್ರು ವಿದ್ಯಾಮಾನ್ಯ ತೀರ್ಥರನ್ನ ನೋಡಿದ್ರು ಒಂದೇ ರೀತಿಯಾಗಿದ್ದಾರೆ ಅಂತ. ಅವರು ಓಡಿ ಬಂದು ರಾಘವೇಂದ್ರ ರಾಘವೇಂದ್ರ ಅಂತ ಹೇಳಿ ಅವರಿಗೆ ನಮಸ್ಕಾರವನ್ನ ಮಾಡ್ತಾರೆ. ನಮಸ್ಕಾರವನ್ನ ಮಾಡಿ ಹೇಳ್ತಾರೆ, ಇಲ್ಲ, ನಮಗೆ ಈ ರೀತಿಯಾದಂತಹ ತೊಂದರೆ ಆಗಿದೆ, ನೀವೇ ರಾಘವೇಂದ್ರ ಗುರು ಸಾರ್ವಭೌಮರು, ಆದ್ರಿಂದ ಈ ರೋಗವನ್ನ ನನಗೆ ಪರಿಹಾರ ಮಾಡಬೇಕು ಅಂತ ಹೇಳ್ತಾರೆ. ಆಗ ಅವರು ಹೇಳ್ತಾರೆ, ನಾನಲ್ಲ ರಾಘವೇಂದ್ರ ಗುರು ಸಾರ್ವಭೌಮರು, ಅವರು ಅತ್ಯಂತ ಪವಾಡ ಪುರುಷರು, ಮಹಾಮಹಿಮೋಪೇತರಾದವರವರು. ಅವರು ಮಂತ್ರಾಲಯ ಕ್ಷೇತ್ರದಲ್ಲಿ ಅವರ ಮೂಲ ಬೃಂದಾವನ ಇದೆ, ನಾನಲ್ಲ ಅಂತ ಹೇಳ್ತಾರಂತೆ. ಅವರು ನಂಬೋದೇ ಇಲ್ಲ. ಇಲ್ಲ, ನೀವೇ ರಾಯರು, ನೀವೇ ರಾಯರು ಅಂತ ಅವ್ರಿಗೆ ಹೇಳ್ತಾರಂತೆ. ಸರಿ ಅಂತ ಅವ್ರಿಗೆ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ಅವಾಗ ಅವರ ಆನ್ಹಿಕದ ಒಂದು ಪೆಟ್ಟಿಗೆ ಇರುತ್ತೆ ಅವರ ಹತ್ರ. ಆ ಆನ್ಹಿಕದ ಪೆಟ್ಟಿಗೆಯಲ್ಲಿ ರಾಯರ ಒಂದು ಮೃತ್ತಿಕೆಯನ್ನ ಇಟ್ಕೊಂಡಿರ್ತಾರಂತೆ. ಎಷ್ಟು ಹೇಳಿದ್ರು ಕೂಡ ನಂಬ್ತಾ ಇಲ್ಲಲ್ಲ, ಮೃತ್ತಿಕೆಯನ್ನ ಕೊಡೋಣ ಅಂತ ಹೇಳ್ಬಿಟ್ಟು ಮೃತ್ತಿಕೆಯನ್ನ ಕೊಡ್ತಾರಂತೆ. ಮೃತ್ತಿಕೆಯನ್ನ ಕೊಟ್ಟು ಅವರು ಕೂಡ ಮುಂದೆ ಹೋಗ್ತಾರೆ. ಇವರು ಕೂಡ ಯಾವ ಬೇರೆ ಕಡೆ ಯಾವ ಏನು ಕಾಶಿ ಕ್ಷೇತ್ರಕ್ಕೆ ಕರೆದಿದ್ರು ಅಲ್ಲಿಗೆ ಹೋಗ್ತಾರೆ. ಆ ಯಾವ ಸೀಮೋಲ್ಲಂಘನಕ್ಕೆ ಹೋದವರು ಎಷ್ಟು ದಿವಸ ಅಲ್ಲಿದ್ರು ಅಂದ್ರೆ 1 ವರ್ಷಗಳ ಕಾಲ ಅಲ್ಲೇ ಇದ್ರಂತೆ. ವಿದ್ವತ್ ಸಭೆ, ಪೂಜಾ ಕೈಂಕರ್ಯ, ಶಾಸ್ತ್ರಾರ್ಥ ವಿಚಾರ ಎಲ್ಲವನ್ನೂ ಕೂಡ ಮಾಡಿಕೊಂಡು ಸ್ವಾಮಿಗಳು ಅಲ್ಲೇ 1 ವರ್ಷ ಇದ್ದಾರೆ. ಸರಿ, 1 ವರ್ಷ ಆದ ಮೇಲೆ ಪುನಃ ಬರ್ಬೇಕಾದ್ರೆ ಇದೇ ಊರಿಗೇನು ಬರಬೇಕಾಗಿತ್ತು. ಪುನಃ ಉದ್ಯಮಿಗಳಿಗೆ ಹೇಳಿದ್ರು ವ್ಯವಸ್ಥೆ ಮಾಡುವಂತ. ಸರಿ ಅಂತ ವ್ಯವಸ್ಥೆ ಮಾಡಿದ್ದಾರೆ. ಅವಾಗ ಬಂದಿದ್ದಾರೆ. ಏನೋ ದೊಡ್ಡ ಸಾವಿರಾರು ಜನ, ನಾದಸ್ವರಗಳು, ಯಾವ ಅನೇಕ ಜನರು, ಒಳ್ಳೆ ಜನಜಂಗುಳಿ ಎಲ್ಲವೂ ಕೂಡ ಇದೆ. ಸ್ವಾಮಿಗಳು ಆಲೋಚನೆ ಮಾಡ್ತಾರಂತೆ, ಅವಾಗ ನಾವು ಬರಬೇಕಾದ್ರೆ ಒಬ್ಬ ಕೆಲಸಗಾರ ಬಿಟ್ಟು ಯಾರು ಇರ್ಲಿಲ್ಲಪ್ಪ, ಇವಾಗ ನೋಡಿದ್ರೆ ಇಷ್ಟೊಂದು ಜನ ಬಂದ್ಬಿಟ್ಟಿದಾರಲ್ಲ, ಏನಾದ್ರೂ ಕಾರ್ಯಕ್ರಮ ಆಗ್ತಾ ಇರಬೇಕು, ಅವರಿಗೆ ನಾವು ತೊಂದರೆ ಕೊಡೋದು ಬೇಡ, ಹಿಂದಿನ ಬಾಗ್ಲತ್ರನೇ ಕಾಲನ್ನ ತೆಗೆದುಕೊಂಡು ಹೋಗ್ಬಿಡು, ಅಲ್ಲೇನೆ ನಾವು ಹೋಗೋಣ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಬಂದಿರೋದೆಲ್ಲ ಸುದ್ದಿ ಗೊತ್ತಾಗೋಗುತ್ತೆ ಜನರಿಗೆ. ಎಲ್ಲ ಜನರು ಕೂಡ ಕಾರ ಹತ್ರ ಬಂದ್ಬಿಟ್ಟು ಸ್ವಾಮಿಗಳನ್ನ ಸ್ವಾಗತ ಮಾಡ್ತಾರೆ. ಆಗ ಸ್ವಾಮಿಗಳು ಹೇಳ್ತಾರೆ, ಏನು ಇಷ್ಟೊಂದು ಜನ ಸೇರಿದರೆ, ಏನ್ ಕಾರ್ಯಕ್ರಮ ಏನು ಅಂತ ಕೇಳಿದಾಗ ಆ ದಂಪತಿಗಳು ಬರ್ತಾರಂತೆ. ದಂಪತಿಗಳು ಬಂದು ಹೇಳ್ತಾರೆ, ಸ್ವಾಮಿ, ಹಿಂದಿನ ಬಾರಿ ಅಂದರೆ 1 ವರ್ಷದ ಹಿಂದೆ ನೀವಿಲ್ಲಿ ಬಂದಾಗ ರಾಯರ ಮೃತ್ತಿಕೆಯನ್ನ ಕೊಟ್ಟಿದ್ರಿ. ಆ ಯಾವ ರಾಯರ ಮೃತ್ತಿಕೆಯನ್ನ ನಾವು ಧಾರಣೆ ಮಾಡಿದಕ್ಕೆ ನಮ್ಮ ಕುಷ್ಠರೋಗಗಳೆಲ್ಲವೂ ಕೂಡ ಪರಿಹಾರವಾಗಿದೆ. ಇದಕ್ಕೆ ನಾವೇ ಸಾಕ್ಷಿ ಅಂತ ಹೇಳ್ತಾರೆ. ಅವಾಗ ವಿದ್ಯಾಮಾನ್ಯ ತೀರ್ಥರಿಗೂ ತುಂಬಾ ಸಂತೋಷ ಆಗತ್ತೆ, ಅಲ್ಲಿರುವಂತ ಜನರಿಗೆಲ್ಲ ಸಂತೋಷ ಆಗ್ತದಂತೆ. ಅವ್ರು ಹೇಳ್ತಾರೆ, ನೋಡ್ರಿ, ನಾನೇ ರಾಯರು ಅಂತ ನೀವು ಭ್ರಮೆ ಪಟ್ಟರು ಕೂಡ ನಿಮಗೆ ರಾಯರು ಅನುಗ್ರಹವನ್ನ ಮಾಡಿದ್ದಾರೆ ಅಂತಂದ್ರೆ ರಾಯರ ಕರುಣೆ ಎಂತದ್ದು ಅಂತ ಆಲೋಚನೆ ಮಾಡಿ. ಯಾಕೆ ಅಂತಂದ್ರೆ ವಿಶೇಷವಾಗಿ ರಾಯರಲ್ಲೇನೆ ಮನಸ್ಸನ್ನ ಇಟ್ಟು ಸ್ತೋತ್ರ ಮಾಡಿದ್ರೆ ರಾಯರ ಫಲ ಸಿಗತ್ತೆ. ಅದರಲ್ಲೂ ಅಚಂಚಲವಾದ ನಿರ್ಮಲವಾದ ಭಕ್ತಿ ಮಾಡಬೇಕು. ನೀವು ಅಂತಹ ಭಕ್ತಿ ಅಲ್ಲ, ನನ್ನನ್ನ ರಾಯರು ಅಂತ ಭ್ರಮೆ ಪಟ್ಟಿದ್ದೀರಿ. ರಾಯರು ಅಂತ ಭ್ರಮೆ ಪಟ್ಟಿದ್ರು ಕೂಡ ರಾಯರು ನಿಮಗೆ ಅನುಗ್ರಹವನ್ನ ಮಾಡಿದ್ದಾರೆ ಅಂತಂದ್ರೆ
ಅವರು ಎಷ್ಟು ಕರುಣಾಮಯಿಗಳಾಗಿದ್ದಾರೆ ಅಂತ ಹೇಳ್ತಾರಂತೆ. ನೋಡ್ರಿ, ಕೇವಲ ರಾಯರ ಒಂದು ಮೃತ್ತಿಕಾವನ್ನ ಧಾರಣೆ ಮಾಡಿದ್ರು, ರಾಯರ ಒಂದು ಪಾದೋದಕವನ್ನು ಸ್ವೀಕಾರ ಮಾಡಿದ್ರೆ, ರಾಯರ ಒಂದು ಗಂಧವನ್ನ ಧಾರಣೆ ಮಾಡಿದ್ರೆ, ರಾಯರ ಮಂತ್ರಾಕ್ಷತೆಯನ್ನ ಧಾರಣೆ ಮಾಡಿದ್ರೆ, ಮೃತ್ತಿಕೆಯನ್ನ ಧಾರಣೆ ಮಾಡಿದ್ವಿ ಅಂತಂದ್ರೆ ಎಷ್ಟು ಫಲ ಇದೆ ಅಂತ ನಮಗೆ ಇದರಲ್ಲಿ ಗೊತ್ತಾಗ್ತದೆ. ಈ ರೀತಿಯಾಗಿ ರಾಯರ ಒಂದು ಪವಾಡ, ರಾಯರ ಪವಾಡ ಅಂತ ಹೇಳುವುದಕ್ಕಿಂತಲೂ ಕೂಡ ಪವಾಡವನ್ನ ರಾಯರು ಮಾಡೋದಿಲ್ಲ, ರಾಯರು ಮಾಡಿರೋದೆಲ್ಲವೂ ಕೂಡ ಪವಾಡವಾಗ್ತದೆ. ಇಂತಹ ರಾಯರ ಬಗ್ಗೆ, ರಾಯರ ಬೃಂದಾವನದ ಪಕ್ಕದಲ್ಲೇ ಇನ್ನೊಬ್ಬರ ಬೃಂದಾವನ ಇದೆ. ಏನು ಅಂತಂದ್ರೆ ವಾದೀಂದ್ರ ತೀರ್ಥರ ಬೃಂದಾವನ. ಆ ವಾದೀಂದ್ರ ತೀರ್ಥರು ಗುರುಗುಣ ಸ್ತವನ ಅಂತ ರಾಯರ ಗುಣಗಳನ್ನ ಸ್ತೋತ್ರ ಮಾಡುವಂತಹ ಒಂದು ಗ್ರಂಥವನ್ನ ಮಾಡಿದ್ದಾರೆ. ಅವರು ಹೇಳ್ತಾರೆ, ರಾಯರ ಒಂದು ಗುಣಗಳನ್ನ ನಾನು ಹೇಳಲಿಕ್ಕೆ ಹೊರಟಿದ್ದೇನೆ, ಅದು ನನ್ನ ಕೈಲಿ ಸಾಧ್ಯವಾ ಅಂತ ಹೇಳ್ತಾರೆ. ಯಾಕೆ ಅಂತಂದ್ರೆ ರಾಯರ ಗುಣ ಎಂಥದ್ದು, ನನ್ನಲ್ಲಿರುವಂತಹ ಶಕ್ತಿ ಎಂಥದ್ದು ಅಂತಂದ್ರೆ ನೋಡ್ರಿ, ಯಶಶ್ರೀ ರಾಘವೇಂದ್ರ ವ್ರತಿವರ ಚರಿತಾಂಬೋ ನಿಧಿ ಕ್ವಾತಿವೇಲಃ ಕ್ವಾಸೌ ಕದ್ಯೋತಪೋತ ಪ್ರಮುಷಿತ ವಿಭವಶ್ಚೇತಸೋ ನ ಪ್ರಕಾಶಃ ವಂದ್ಯೈವಾತಃ ಪ್ರತಿಜ್ಞಾ ತದುತಲ ನಿಖಿಲಾಶ್ಚರ್ಯಚರ್ಯಾಭಿಧಾನೆ ಸ್ಥಾನೇ ತಾಪಿ ಕ್ವಚಿತ್ ಸ್ಯಾತ್ ಇಹ ಪುನರಧಿರಿ ಸ್ನಾನ ಸಂಕಲ್ಪವತ್ಸ. ಎಷ್ಟು ಸುಂದರವಾಗಿ ರಾಯರ ಒಂದು ಗುಣವನ್ನ ಹೇಳ್ತಾರೆ ನೋಡ್ರಿ. ರಾಘವೇಂದ್ರ ರತಿವರೆ ಚರಿತಾಂಬೋನಿಧಿ ಕ್ವಾತಿಲೇ ವೇಲಃ. ರಾಯರ ಚರಿತ್ರೆ ಎನ್ನುವಂತಹ ಸಮುದ್ರ ಅದು. ಕ್ವಾತಿವೇಲಃ, ನಾನು ಏನನ್ನ ಹೇಳಲಿಕ್ಕೆ ಆಗ್ತದೆ. ಯಾಕೆ ಅಂತಂದ್ರೆ ಒಂದು ದೃಷ್ಟಾಂತವನ್ನ ಕೊಡ್ತಾರೆ. ಕದ್ಯೋತ ಕೋತ ಪ್ರಮುಷಿತ ವಿಭವ ಚೇತಸೋ ನ ಪ್ರಕಾಶಃ. ರಾಯರು ಎಂತವರು ಅಂದ್ರೆ ಅನೇಕ ಜ್ಞಾನ, ಅನೇಕ ಮಹಾಮಹಿಮರು ರಾಯರು. ಅವರ ಮುಂದೆ ರಾಯರ ಪ್ರಕಾಶ ಅಂತಹದ್ದು ದೊಡ್ಡ ಪ್ರಕಾಶ. ನನ್ನ ಪ್ರಕಾಶ ಎಂಥದ್ದು ಅಂತಂದ್ರೆ ಕದ್ಯೋತ ಪೋತ. ಕದ್ಯೋತ ಅಂತಂದ್ರೆ ಯಾವ ಬೆಳಕು ಬರ್ತಕ್ಕಂತಹ ಹುಳ, ಲೈಟ್ ಹುಳ ಅಂತ ನಾವು ಕರಿತೇವೆ. ಕದ್ಯೋತ ಅಂದ್ರೆ ಅದು. ಕದ್ಯೋತ ಪೋತ ಅಂತಂದ್ರೆ ಅದರ ಮರಿಗಳು. ಆ ಯಾವ ಲೈಟ್ ಹುಳಗಳೇ ನಮಗೆ ತುಂಬಾ ಕಡಿಮೆಯಾದ ಪ್ರಕಾಶ ಇರ್ತದೆ, ಅದರ ಮರಿಗಳು ಅಂತಂದ್ರೆ ಅದಕ್ಕಿಂತಲೂ ಸಣ್ಣ ಪ್ರಕಾಶ. ಅಂತಹ ಪ್ರಕಾಶ ಅನ್ನೋದು ವಾದೀಂದ್ರ ತೀರ್ಥರಾದಂತಹ ನಮ್ಮದು. ರಾಯರ ಪ್ರಕಾಶ ಅನ್ನೋದು ಸಮುದ್ರದಂತಹದ್ದು. ಅವರ ವರ್ಣನೆಯನ್ನ, ಅವರ ಗುಣಗಳನ್ನ ನಾನು ಎಲ್ಲಿ ಸ್ತೋತ್ರ ಮಾಡ್ಲಿಕ್ಕೆ ಆಗ್ತದೆ, ನನಗೆ ಆಗೋದಿಲ್ಲ ಅಂತ ಹೇಳ್ತಾರೆ. ಆದ್ರೂ ಕೂಡ ನಾನು ಸ್ತೋತ್ರ ಮಾಡ್ತೇನೆ. ಹೇಗೆ ಸ್ತೋತ್ರ ಮಾಡ್ತೇನೆ ಅಂದ್ರೆ ಪುನರುದಿದಿ ಸ್ನಾನ ಸಂಕಲ್ಪವತ್ಸ. ನಾವು ಸಮುದ್ರಕ್ಕೆ ಹೋಗ್ತೇವೆ, ಸಮುದ್ರಕ್ಕೆ ಹೋಗಿ ಸಮುದ್ರ ಸ್ನಾನವನ್ನ ಮಾಡಬೇಕಾದ್ರೆ ಸಂಕಲ್ಪವನ್ನ ಮಾಡ್ತೇವೆ. ಏನಂತ? ಸಮುದ್ರ ಸ್ನಾನ ಮಹಂ ಕರಿಷ್ಯೆ ಅಂತ ಹೇಳಿ ಸಂಕಲ್ಪವನ್ನ ಮಾಡ್ತೇವೆ. ಅಂದ್ರೆ ಸಮುದ್ರದ ಸ್ನಾನವನ್ನ ಮಾಡ್ತೇವೆ ಅಂತ. ವಸ್ತುತಃ ಸಮುದ್ರದ ಸ್ನಾನ ಅಂತಂದ್ರೆ ಏನಂತ ಅರ್ಥ ನಾವು ಹೇಳಿರುವಂತಹ ಪದಕ್ಕೆ ಅಂತಂದ್ರೆ ಸಮುದ್ರದಲ್ಲಿರುವಂತಹ ಸಂಪೂರ್ಣ ನೀರನ್ನು ನಾವು ನಮ್ಮ ಮೈ ಮೇಲೆ ಹಾಕೊಳ್ಬೇಕು. ಅವಾಗ ಸಮುದ್ರ ಸ್ನಾನ ಮಹಂ ಕರಿಷ್ಯೆ ಅನ್ನುವಂಥ ವಾಕ್ಯ ಕೊಡ್ತದೆ. ಅದು ಸಮುದ್ರದ ನೀರನ್ನೆಲ್ಲ ಹಾಕೊಳ್ಳಿಕ್ಕೆ ಆಗ್ತದ? ಆಗೋದಿಲ್ಲ. ಆ ಮೇಲೆ ಬರ್ತಕ್ಕಂತಹ 2-3 ಅಲೆಗಳ ನೀರನ್ನ ನಾವು ಹಾಕೊಂಡು ಸಮುದ್ರ ಸ್ನಾನ ಮಹಂ ಕರಿಷ್ಯೆ ಅಂತ ಹೇಗೆ ಹೇಳ್ತೇವೋ ಅದೇ ರೀತಿಯಾಗಿ ನನ್ನಲ್ಲಿರುವಂತಹ ಅಲ್ಪ ಪ್ರಕಾಶ ನಂದು. ಈ ಅಲ್ಪ ಪ್ರಕಾಶದಿಂದ ನನ್ನ ಯೋಗ್ಯತಾನುಸಾರವಾಗಿ ಜ್ಞಾನಿಶ್ರೇಷ್ಠರು ವಾದೀಂದ್ರ ತೀರ್ಥರು, ಅವರು ರಾಯರ ಆದ ಮೇಲೆ 5ನೇ ಯತಿಗಳು ವಾದೀಂದ್ರ ತೀರ್ಥರು. ಅವರು ಇಂತಹ ಮಾತನ್ನ ಹೇಳ್ತಾರೆ, ನನ್ನ ಯಥಾಶಕ್ತಿಯಾಗಿ ನಾನು ರಾಯರ ಸ್ತೋತ್ರವನ್ನ ಮಾಡ್ತೇನೆ ಅಂತ. ಯಾವ ರಾಯರ ಒಂದು ಜ್ಞಾನದ ಬೆಳಕು ಎಷ್ಟು ದೊಡ್ಡದು ಅಂತಂದ್ರೆ ಮುಂದೆ ಹೇಳ್ತಾರೆ, ಯದ್ಭಾನೌ ಯತ್ಕೃಶಾನೌ ಯದಮೃತ ಕಿರಣೆ ಯದ್ಗ್ರಹೇಶು ಉದಿತೇಷು ಜ್ಯೋತಿರ್ಯತ್ತಾರಕಾಸು ಪ್ರಥಿತ ಮಣಿಷು ಯದ್ಯಚ್ಚ ಸೌದಾಮಿನೀಷು ಸಂಭೂಯೈ ತತ್ಸಮಸ್ತಂ ತ್ವದಮಿತ ಹೃದಯಾಕಾಶ ನಿರ್ಯತ್ ಪ್ರಕಾಶೆ ಧೀರ ಶ್ರೀ ರಾಘವೇಂದ್ರ ವ್ರತಿವರ ಭಜತೆ ಹಂತ ಕದ್ಯೋತರೀತಿಂ ಅಂತ. ನೋಡ್ರಿ ಎಷ್ಟು ಚೆನ್ನಾಗಿ ಹೇಳ್ತಾರೆ. ಯದ್ಭಾನೌ ಅಂತಂದ್ರೆ ಸೂರ್ಯನಲ್ಲಿ ಎಂತಹ ಜ್ಯೋತಿ ಇದೆಯೋ, ಮತ್ತೆ ಕೃಶಾನೌ ಅಗ್ನಿಯಲ್ಲಿ ಎಂತಹ ಜ್ಯೋತಿ ಇದೆಯೋ, ಮತ್ತು ಅಮೃತ ಕಿರಣೆ ಅಮೃತಮಯವಾದ ಕಿರಣ ಅದರಲ್ಲಿ ಎಂತಹ ಜ್ಯೋತಿ ಇದೆಯೋ, ಮತ್ತು ಉದಿತೇಶು ಗ್ರಹೇಶು ಅಂದ್ರೆ ಆಗತಾನೇ ಉದಯಿಸಿರುವಂತಹ ಗ್ರಹಗಳು ಅವುಗಳಲ್ಲಿ ಎಂತಹ ಒಂದು ಜ್ಯೋತಿ ಅನ್ನೋದು ಇದೆಯೋ, ಮತ್ತು ತಾರಕಾಸು ನಕ್ಷತ್ರಗಳಲ್ಲಿ ಎಂತಹ ಜ್ಯೋತಿ ಇದೆಯೋ, ಪ್ರಥಿತ ಮಣಿಷು
ಅಂದ್ರೆ ಒಳ್ಳೆಯ ಹೊಳೆಯುವಂತಹ ಪ್ರಸಿದ್ಧ ಹೊಳೆಯೋದಕ್ಕೋಸ್ಕರವೇನೆ ಪ್ರಸಿದ್ಧವಾಗಿರ್ತಕ್ಕಂತಹ ಮಣಿಗಳು. ಅಂತಹ ಮಣಿಗಳೇನಿದೆಯೋ ಇವೆಲ್ಲವೂ ಕೂಡ ಇನ್ನ ಸೌದಾಮಿನೀಶು ಮಿಂಚುಗಳಲ್ಲಿ ಎಂತಹ ಬೆಳಕಿದೆಯೋ ಇವೆಲ್ಲವೂ ಕೂಡ ಸೇರಿ ಬರುವಂತಹ ಒಂದು ಜ್ಯೋತಿ ಮತ್ತು ರಾಯರ ಒಂದು ಹೃದಯಾಕಾಶದಿಂದ ಬರತಕ್ಕಂತಹ ಜ್ಞಾನದ ಜ್ಯೋತಿ, ಇವೆರಡನ್ನೂ ಕೂಡ ಇಟ್ಕೊಂಡ್ರೆ ರಾಯರ ಹೃದಯಾಕಾಶದಿಂದ ಬರತಕ್ಕಂತಹ ಜ್ಯೋತಿ ಏನಿದೆ ಆ ಜ್ಯೋತಿಯ ಮುಂದೆ ಆ ಯಾವ ಬೆಳಕನ್ನು ಕೊಡುವಂತಹ ಹುಳದ ಸಮಾನ, ಇವೆಲ್ಲವೂ ಕೂಡ ಒಟ್ಟಿಗೆ ಸೇರಿದ್ರೆ ಹುಳದ ಸಮಾನವಾಗಿರ್ತಕ್ಕಂತಹ ಜ್ಯೋತಿ. ಅಂತಹ ಅಪರಿಮಿತವಾದಂತಹ ಜ್ಞಾನ ಜ್ಯೋತಿ ಅನ್ನೋದು ರಾಘವೇಂದ್ರ ಗುರು ಸಾರ್ವಭೌಮರದು ಅಂತ ಹೇಳ್ತಾ, ಇನ್ನ ರಾಯರ ಬಗ್ಗೆ ನಮಗೆ ಗೊತ್ತು, ರಾಯರ ಮಹಿಮೆ ನಮಗೆ ಗೊತ್ತು, ರಾಯರ ಗ್ರಂಥಗಳ ಶೈಲಿ, ಆ ಗ್ರಂಥಗಳ ಅಧ್ಯಯನವನ್ನ ನಾವು ಮಾಡಿಲ್ಲ, ಆದ್ರೆ ವಾದೀಂದ್ರ ತೀರ್ಥರು ಹೇಳುವುದನ್ನ ನೋಡಿದ್ರೆ ಸಾಕು ಅವರ ಗ್ರಂಥಗಳಲ್ಲಿ ಎಂತಹ ಶಕ್ತಿ ಇದೆ ಅಂತ ನಮಗೆ ಗೊತ್ತಾಗ್ತದೆ. ಚಿತ್ತೇನ ಯುಕ್ತಮರ್ಥಂ ಕಲಯತಿ ಸಹಸಾನಾಭಿದಪ್ತೇನ ಸದ್ಭಿಃ ಸಾಕಳ್ ಮೀಮಾಂಸದೇವ ನಲಿಕತಿ ವಚನಾತ್ ಘಾಟಯತ್ಯಾಶಯಂ ಸ್ವಂ ಉಕ್ತಂ ನೋ ವಕ್ತಿ ಭೂಯಃ ಕ್ವಚಿದಪಿ ಲಿಖಿತಂ ನೈವ ನಿರ್ವಾಷ್ಟಿ ತಸ್ಮಾತ್ ಅಸ್ಮಾಭಿಃ ಸತ್ಪ್ರಬಂಧ ಪ್ರಣಯನ ವಿಷಯೇ ಸ್ತೂಯತೆ ರಾಘವೇಂದ್ರಃ. ಚಿತ್ತೇನ ಯುಕ್ತಂ ಕಲಯತಿ. ನೋಡ್ರಿ, ರಾಯರ ಒಂದು ಶಕ್ತಿ ಎಂತದ್ದು ಅಂದ್ರೆ ಅವರ ಗ್ರಂಥಗಳನ್ನ ರಚನೆ ಮಾಡಬೇಕಾದ್ರೆ ಅಸಂಬದ್ಧವಾದ ಅಯುಕ್ತವಾದ ಅರ್ಥ ಅನ್ನೋದು ಅವ್ರ ಮನಸ್ಸಿಗೆ ಬರೋದೇ ಇಲ್ಲಂತೆ. ನಮಗೆ ಅದು ಬಿಟ್ಟು ಬೇರೆ ಬರೋದಿಲ್ಲ, ಅವರಿಗೆ ಅದು ಬರೋದೇ ಇಲ್ಲ. ಸಹಸಾ ನಾಭಿದತ್ತೆ ಅಂದ್ರೆ ಶ್ರಮವನ್ನ ಪಟ್ಟು ಅವರು ಬರೆಯೋದಿಲ್ಲಂತೆ. ಇನ್ನು ಅಷ್ಟೇ ಅಲ್ಲ, ಅನೇಕ ಪಂಡಿತರ ಜೊತೆ ನೀವು ಹೇಳಿದ್ದು ತಪ್ಪು ಅಂತ ವಾಕ್ಯಾರ್ಥವನ್ನ ಅವರು ಮಾಡೋದಿಲ್ಲ. ಮತ್ತೆ ಬೇರೆ ಪಂಡಿತರು, ಬೇರೆ ಗುರುಗಳು ಈ ರೀತಿಯಾಗಿ ಹೇಳ್ತಾರೆ ಅನ್ನುವುದನ್ನ ಅವರು ವ್ಯಾಖ್ಯಾನಗಳಲ್ಲಿ ಹೇಳ್ತಾರೆ ಹೊರತು ಅವರು ಹೇಳಿದ್ದನ್ನ ವಿಮರ್ಶೆ ಮಾಡುವುದು ಇತ್ಯಾದಿಗಳನ್ನ ರಾಯರು ಮಾಡೋದಿಲ್ಲ. ಇನ್ನು ಅಷ್ಟೇ ಅಲ್ಲ, ಉತ್ತಮ್ನೋ ಭಕ್ತಿ ಭೂಯ. ಒಂದು ಬಾರಿ ಅವರು ಒಂದು ಮಾತನ್ನ ಹೇಳಿದ್ರು ಅಂತಂದ್ರೆ ಪುನಃ ಅದನ್ನ ಹೇಳೋದಿಲ್ಲ. ಅವರು ಒಂದು ಗ್ರಂಥಗಳಲ್ಲಿ ಹೇಳಿರ್ತಾರೆ, ಇನ್ನೊಂದು ಗ್ರಂಥಗಳಲ್ಲಿ ಅದೇ ಬಂತು ಅಂತಂದ್ರೆ ಉಕ್ತಮೇತ ತತ್ವ ನಿರ್ಣಯ ಅಂತ ಬರೆದು ಬಿಡ್ತಾರೆ. ವಿಷ್ಣು ತತ್ವ ನಿರ್ಣಯದಲ್ಲಿ ಇದರ ಬಗ್ಗೆ ಹೇಳಿದ್ದೇವೆ, ಅದನ್ನ ನೀವು ನೋಡ್ಕೊಳ್ಳಿ ಅಂತ ಪುನಃ ಅದನ್ನ ಹೇಳೋದಿಲ್ಲ. ಇನ್ನು ಅಷ್ಟೇ ಅಲ್ಲ, ಒಂದು ಬಾರಿ ಅವರು ಬರೆದ್ರು ಅಂತಂದ್ರೆ ಅದನ್ನ ಜನ್ಮಾಪಿ ಅಳಿಸೋದಿಲ್ಲ. ಬರೆದ್ರು ಅಂತಂದ್ರೆ ಅಳಿಸೋದೇ ಇಲ್ಲ. ಈ ರೀತಿಯಾಗಿ ಅವರ ಗ್ರಂಥ ರಚನೆಯ ಶೈಲಿ ಅನ್ನೋದು ಈ ರೀತಿಯಾಗಿದೆ ಅಂತ ಹೇಳ್ತಾರೆ. ಈ ರೀತಿಯಾಗಿ ಹೇಳ್ತಾ ಈ ಯಾವ ರಾಯರ ಮಹಿಮೆ ಅನ್ನೋದು ಅಪರಿಮಿತವಾದದ್ದು. ಅದರಲ್ಲಿ ಸುಮಾರು ಮಹಿಮೆಗಳಿದೆ. ಅದರಲ್ಲಿ ತಿಳಿಯೋದು ಅಂತಾದ್ರೆ ಮಂತ್ರಾಲಯದ ಸಮೀಪದಲ್ಲಿ ಒಂದು ಆದೋನಿ ಅಂತ ಒಂದು ಗ್ರಾಮ ಇದೆ. ಎಲ್ಲರಿಗೂ ಕೂಡ ಇದು ಗೊತ್ತಿರುತ್ತದೆ. ಸುಮಾರು ಒಂದು 40-50 ವರ್ಷಗಳ ಹಿಂದೆ, 100-150 ವರ್ಷಗಳ ಹಿಂದೆ ನಡೆದಿರ್ತಕ್ಕಂತಹ ಕಥೆ ಇದು. ಏನು ಅಂತಂದ್ರೆ, ಆದೋನಿಯಲ್ಲಿ ಒಬ್ಬ ಶ್ರೀಮಂತ ವ್ಯಕ್ತಿ ಇರ್ತಾನೆ. ಅವನಿಗೆ ಒಬ್ಬ ಗಂಡು ಮಗ ಇರ್ತಾನೆ. ಅವನಿಗೆ ಮದುವೆ ಮಾಡಬೇಕು. ಮದುವೆಯನ್ನ ಮಾಡಬೇಕು ಅಂತಂದ್ರೆ ಕನ್ಯೆಗೋಸ್ಕರ ಓಡಾಡಲೇಬೇಕು. ಓಡಾಡ್ತಾ ಮಂತ್ರಾಲಯದ ಸಮೀಪದ ಒಂದು ಹಳ್ಳಿಗೆ ಬರ್ತಾನೆ. ಬಂದಾಗ ನನಗೆ ಉತ್ತಮ ಕನ್ಯೆ ಬೇಕು, ನನಗೆ ಯಾರಾದ್ರೂ ಇದ್ರೆ ಕೊಡ್ರಿ ಅಂತ ಕೇಳ್ತಾ ಬರ್ತಾನೆ. ಅಲ್ಲಿ ಒಬ್ಬ ಬಡವ ಇರ್ತಾನೆ. ಅವನಿಗೆ ಇಚ್ಛೆ ಆಗತ್ತಂತೆ, ಅಲ್ಲ ನನ್ನ ಮಗಳನ್ನ ಇವ್ರಿಗೆ ಏನಾದ್ರು ಕೊಟ್ರೆ ಒಳ್ಳೆ ಶ್ರೀಮಂತರು, ಚೆನ್ನಾಗಿ ಅವಳ ಜೀವನ ಚೆನ್ನಾಗಿರುತ್ತೆ ಅಂತ ಅನ್ಕೊಂತಾರಂತೆ. ಆದ್ರೆ ಸಂಕೋಚ, ಅಯ್ಯೋ ನಮ್ಮ ಸಾಮರ್ಥ್ಯಕ್ಕೂ ಅವರ ಸಾಮರ್ಥ್ಯಕ್ಕೂ ಕೂಡ ಮ್ಯಾಚ್ ಆಗಲ್ಲ, ಅದರಿಂದ ಕೊಡೋದು ಬೇಡ ಅಂತ ಅನ್ಕೊಂತಾನೆ. ಆದ್ರೂ ಅಭಿಮಾನ, ಮಗಳು ಚೆನ್ನಾಗಿರ್ತಾಳೆ ಅಂತ ಅಭಿಮಾನ, ಕಷ್ಟಪಟ್ಟು ಕೇಳೇ ಬಿಡ್ತಾನೆ. ಏನಿಲ್ಲ ಇವರೇ, ನನಗೆ ಮಗಳಿದ್ದಾಳೆ, ಅವಳು ಕೂಡ ಮದುವೆಯ ವಯಸ್ಸು ಬಂದಿದೆ, ನಿಮ್ಮ ಮಗನಿಗೆ ಕೊಡ್ತೀನಿ, ಬೇಕಂದ್ರೆ ನೀವು ತಗೊಳ್ಳಿ ಅಂತ ಹೇಳ್ತಾರೆ. ಅವನು ಆಲೋಚನೆ ಮಾಡ್ತಾನೆ. ಇವ್ರು ನೋಡಿದ್ರೆ ಬಡವರು, ಏನ್ ಮಾಡೋದು, ತಗೊಳ್ಳೋಣ ಬೇಡ ಅಂತ ಆಲೋಚನೆ ಮಾಡ್ತಾನೆ. ಆಮೇಲೆ ಕಷ್ಟಪಟ್ಟು ಇರ್ಲಿ ತಗೊಂಡ್ಬಿಡೋಣ ಬಿಡ್ರಿ ಅಂತ ಕಷ್ಟಪಟ್ಟು ತಗೊಂತಾರೆ. ಮನೆಗೆ ಹೋಗಿ ಹೇಳ್ತಾರಂತೆ, ಹಿಂಗೆ ಮಂತ್ರಾಲಯ ಸಮೀಪದ ಹಳ್ಳಿಯಲ್ಲಿ ಇದ್ದಾರೆ, ಅವ್ರನ್ನ ತಗೊಳ್ಳೋಣ. ಮನೆಯಲ್ಲಿ ಒಳ್ಳೆ ತುಂಬಿದ ಕುಟುಂಬ. ಆ ಗಂಡನಿಗೆ ಅಕ್ಕ ತಂಗಿರಿರ್ತಾರೆ, ತಂದೆ ತಾಯಿಗಳಿದ್ದಾರೆ, ಹೆಂಡತಿಯ ಕುಟುಂಬ, ಎಲ್ಲ ತುಂಬಿದ ಕುಟುಂಬ. ಅಯ್ಯೋ ಬಡವರ ಮಕ್ಕಳನ್ನ ತಗೊಳ್ಳೋದು ಚೆನ್ನಾಗಿರಲ್ಲ ಅಂತ ಆಲೋಚನೆ ಮಾಡ್ತಾರೆ. ಆದ್ರೂ ಮನೆ ಯಜಮಾನ ಹೇಳಿದಾನೆ, ಏನ್ ಮಾಡ್ಲಿಕ್ಕಾದ್ರೆ ಇರ್ಲಿ ಬಿಡು ಅಂತ ಹೇಳ್ಬಿಡ್ತಾರೆ. ಒಳ್ಳೆಯ ವಿಜೃಂಭಣೆಯಿಂದ ಮದುವೆಯೂ ಕೂಡ ಆಗತ್ತೆ.
ಮದುವೆಯಾಗಿ ಕೆಲವೇ ತಿಂಗಳುಗಳು ಎಲ್ಲರಿಗೂ ಕೂಡ ಪ್ರೀತಿ ಪಾತ್ರರಾಗ್ತಾರೆ. ಈ ಯಾವ ಸ್ತ್ರೀ ಬಂದಿರುವಂತಹ ಕನ್ಯೆ ಒಳ್ಳೆ ಬೆಳಗ್ಗೆ ಎದ್ದು ಕೆಲಸ ಕಾರ್ಯಾದಿಗಳನ್ನು ಮಾಡಿಕೊಂಡು ತಂದೆ ತಾಯಿಗಳೆಲ್ಲರಿಗೂ ಕೂಡ ತಮ್ಮ ಮಕ್ಕಳಿಗಿಂತಲೂ ಕೂಡ ಸೊಸೆಯ ಮೇಲೆ ಅಭಿಮಾನ ಜಾಸ್ತಿ ಬಂದ್ಬಿಡ್ತದೆ. ಅವಾಗ ಆ ಅಕ್ಕ ತಂಗಿರ ಆಲೋಚನೆ ಮಾಡ್ತಾರಂತೆ, ಆ ಯಾವ ಗಂಡನ ಅಕ್ಕ ತಂಗಿರು ಅವರು ಏನು ಇವಳಿಗೆ ತುಂಬಾ ಪ್ರೀತಿ ಪಾತ್ರ ಆಗ್ತಿದ್ದಾರೆ, ನಮ್ಮನ್ನ ಬಿಟ್ಟು ಬಿಟ್ರೆ ಕಷ್ಟ ಅಂತ ಹೇಳ್ಬಿಟ್ಟು ಇಲ್ಲದೆ ಇರೋದನ್ನೆಲ್ಲ ಹೇಳಕ್ಕೆ ಶುರು ಮಾಡ್ತಾರೆ. ಇಲ್ಲದೆ ಇರೋದನ್ನ ಹೇಳಕ್ಕೆ ಶುರು ಹೇಳ್ತಾ 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 ನಿಧಾನಕ್ಕೆ ಇವಳ ಮೇಲೆ ಎಲ್ಲರಿಗೂ ಕೂಡ ಅಭಿಮಾನ ಕಡಿಮೆ ಆಗ್ತದೆ. ಕಡಿಮೆ ಆದ್ಮೇಲೆ ಒಂದು ದಿವಸ ಏನ್ ಮಾಡ್ತಾನೆ ಅಂದ್ರೆ ಮನೆ ಬಿಟ್ಟು ಹೊರಗೆ ಹಾಕ್ಬಿಡ್ತಾರೆ ಅಂತ ಹೇಳಿ, ನೀನು ಮಾಡಿದ್ದು ತಪ್ಪಿದೆ, ಏನೋ ಒಂದು ಇಲ್ಲದೆ ಇರೋ ತಪ್ಪನ್ನ ಸೇರಿಸಿ ನೀನು ಮಾಡಿರೋದೆಲ್ಲ ತಪ್ಪಿದೆ ಅಂದ್ಬಿಟ್ಟು ಮನೆ ಬಿಟ್ಟು ಹೊರಗಡೆ ಹಾಕ್ಬಿಡ್ತಾರೆ. ಅವಾಗ ಒಂದು ಸಣ್ಣ ಗುಡಿಸಲಿರ್ತದೆ, ಗುಡಿಸಲಲ್ಲಿ ಇಟ್ಟಿರ್ತಾರೆ. ಆದ್ರೆ ಊಟ ಕೊಡಬೇಕು, ಊಟ ಕೊಡ್ಲಿಲ್ಲ ಅಂತಂದ್ರೆ ಅವಳಿಗೆ ಸಾವೆಲ್ಲ ಸಂಭವಿಸ್ತದೆ ಅಂತ ಅಂದ್ಬಿಟ್ಟು ಅಳಸಿರುವಂತಹ ಊಟ 2-3 ದಿನಗಳಾಗಿದ ಮೇಲೆ ತಿನ್ಬೇಕಾಗಿರುವಂತಹ ಊಟ, ಅಂತಹ ಊಟವನ್ನು ಅವಳಿಗೆ ಕೊಡ್ತಾರೆ. ಜೊತೆಗೆ ಕರುಣೆಯಿಂದ 2 ಸ್ಪೂನ್ ತುಪ್ಪ ಕೊಡ್ತಾ ಇರ್ತಾರೆ. ಅವಳಿಗೆ ರಾಯರ ಮೇಲೆ ಅಪರಿಮಿತವಾದ ಭಕ್ತಿ. ದಿನವೂ ರಾಯರ ಸ್ತೋತ್ರವನ್ನ ಹೇಳಿಕೊಂಡು ದೀಪವನ್ನ ಹಚ್ಚೋದು, ರಾಯರ ಸ್ತೋತ್ರದ ಪಾರಾಯಣವನ್ನ ಮಾಡೋದು ಎಲ್ಲವನ್ನೂ ಕೂಡ ಮಾಡ್ತಾ ಇರ್ತಾರೆ. ಅವಳು ಏನ್ ಮಾಡಿದ್ಲು ಅಂತಂದ್ರೆ, ಅವ್ರು ಯಾರ ಮೇಲೂ ಕೋಪ ಮಾಡ್ಕೊಳ್ಳಿಲ್ಲ, ಏನೂ ಮಾಡ್ಕೊಳ್ಳಿಲ್ಲ. ನನ್ನ ಹಣೆ ಬರ ಏನೋ ಇವಾಗ ಸರಿ ಇಲ್ಲ, ಅದಕ್ಕೆ ನನಗೆ ಈ ರೀತಿ ತೊಂದರೆ ಆಗ್ತಿದೆ ಅಂದ್ಬಿಟ್ಟು ಸುಮ್ಮನೆ ಇರ್ತಾಳಂತೆ. ಆಯ್ತು. ಆದ್ರೆ ತುಪ್ಪವನ್ನ ಕೊಡ್ತಿರ್ತಾರಲ್ಲ, ಅವಳು ಏನ್ ಮಾಡ್ತಾಳೆ ಅಂತಂದ್ರೆ ಊಟವನ್ನ ಸ್ವೀಕಾರ ಮಾಡಿ ಆ ತುಪ್ಪವನ್ನ ತಿಂತಾ ಇರೋದಿಲ್ಲಂತೆ. ಏನು ಅಂದ್ರೆ ಸಣ್ಣದಾದ ಒಂದು ಪ್ರಣತಿ ಇರ್ತದಂತೆ, ಅಲ್ಲಿ ಬತ್ತಿ ಇರುತ್ತೆ. ಈ 2 ಸ್ಪೂನ್ ತುಪ್ಪ ಏನ್ ಕೊಟ್ಟಿರ್ತಾರೆ, ಆ ತುಪ್ಪವನ್ನ ಹಾಕಿ ದೀಪವನ್ನ ಹಚ್ತಾ ಇರ್ತಾಳೆ. ಆ ದೀಪ ಆರೋಗ್ಬಾರ್ದು ಅಂತ ಒಂದು ತೆಂಗಿನಕಾಯಿ ಚಿಪ್ಪು, ಆ ತೆಂಗಿನಕಾಯಿ ಚಿಪ್ಪಿಗೆ ಮಧ್ಯದಲ್ಲಿ ಒಂದು ರಂಧ್ರವನ್ನ ಮಾಡಿಬಿಟ್ಟು ಅದ್ರ ಮೇಲೆ ಇಡ್ತಾ ಇದ್ವಿ, ದೀಪ ಆರೋಗ್ಬಾರ್ದು. ಈ ರೀತಿಯಾಗಿ ಏನು ಮಾಡ್ತಾ ಇರ್ತಾರೆ. ಮಾಡ್ತಾ ಇರಬೇಕಾದ್ರೆ ತೀವ್ರ ಕುಷ್ಠರೋಗ ಬಂದ್ಬಿಡ್ತದಂತೆ ಇವರಿಗೆ. ಯಾವ ಹೆಂಡತಿಗೆ, ಗಂಡನಿಗೆ ಬರೋದಿಲ್ಲ, ಅಂದ್ರೆ ಯಾವ ಅತ್ತೆ, ಯಾವ ಸೊಸೆಯ ಅತ್ತೆಗೆ ಕುಷ್ಠರೋಗ ಬಂದ್ಬಿಡ್ತದೆ. ಅನೇಕ ವೈದ್ಯರ ಹತ್ರ ಅದನ್ನೆಲ್ಲ ತೋರಿಸ್ತಾರೆ, ಏನ್ ತೋರಿಸಿದ್ರು ಪರಿಹಾರ ಆಗಲ್ಲ. ಬೇರೆ ಬೇರೆ ದೊಡ್ಡ ದೊಡ್ಡ ಪಟ್ಟಣಕ್ಕೆ ಹೋಗಿ ತೋರಿಸ್ತಾರೆ. ಇದು ಮೆಡಿಕಲ್ ಇಂದ ಏನೂ ಕೂಡ ಮಾಡ್ಲಿಕ್ಕೆ ಆಗಲ್ಲ ಅಂತ ಹೇಳ್ಬಿಡ್ತಾರೆ. ಯಾಕೆಂದ್ರೆ ಯಾವುದೇ ರೀತಿಯಾದ ಏನ್ ಸ್ಕ್ಯಾನ್ ಮಾಡಿದ್ರು ಎಲ್ಲ ಸರಿಯಾಗಿ ಏನಿದೆ, ಆದ್ರೆ ನಿಮ್ಗೆ ಈ ರೀತಿಯಾದ ಚರ್ಮ ರೋಗ ಬರ್ತಾ ಇದೆ, ಇದಕ್ಕೆ ಏನು ಪರಿಹಾರ? ಸುಮಾರು ಔಷಧಿಗಳನ್ನ ಕೊಟ್ಟರು, ಏನು ಪರಿಹಾರ ಆಗಿಲ್ಲ. ಅವಾಗ ಆದೋನಿಯಲ್ಲಿರೋರೇನು ಹೇಳ್ತಾರಂತೆ, ಎಂತಹ ದೊಡ್ಡ ದೊಡ್ಡ ರೋಗಗಳು ಪರಿಹಾರವಾಗದೇ ಇರೋದನ್ನ ರಾಯರು ಮಾಡ್ತಾರೆ, ರಾಯರ ಹತ್ರ ಹೋಗ್ರಿ ಅಂತ ಹೇಳ್ತಾರೆ. ಸರಿ ಅಂತ ರಾಯರ ಹತ್ರ ಹೋಗ್ತಾರಂತೆ. ರಾಯರ ಹತ್ರ ಹೋಗಿ ಸೇವೆಯನ್ನ ಮಾಡ್ತಾರೆ. ಸುಮಾರು 2 ತಿಂಗಳ ಕಾಲ ಸೇವೆಯನ್ನ ಮಾಡಿದ ಮೇಲೆ ರಾಯರ ಕನಸಿಗೆ ಬರ್ತಾರಂತೆ. ರಾಯರ ಕನಸಿಗೆ ಬಂದು ಹೇಳ್ತಾರೆ, ನಿನ್ನ ಕುಷ್ಠರೋಗ ಅನ್ನೋದು ಪರಿಹಾರವಾಗತ್ತೆ ಅಂತ ಹೇಳ್ಬಿಡ್ತಾರೆ. ಹೇಳಿ ಮಾಯ ಆಗೋಗ್ತಾರೆ. ಹೇಗೆ, ಯಾರು ಪರಿಹಾರ ಮಾಡ್ತಾರೆ, ಅದಕ್ಕೆ ಏನು ಮಾತು ಏನು ಹೇಳಿ ಅವ್ರಿಗೇನು ಗೊತ್ತಾಗೋದಿಲ್ಲ. ಪುನಃ ಮತ್ತೆ ಸೇವೆ ಮಾಡ್ಲಿಕ್ಕೆ, ಯಾವ ಗಂಡ ಉರುಳು ಸೇವೆ, ಹೆಂಡತಿ ಹೆಜ್ಜೆ ಪ್ರದಕ್ಷಿಣೆ, ಈ ರೀತಿಯಾಗಿ ಅನೇಕ ಸೇವೆಯನ್ನು ಮತ್ತೆ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಮತ್ತೆ ಆದ್ಮೇಲೆ ಹೇಳ್ತಾರಂತೆ, ನಿನ್ನ ಕುಷ್ಠರೋಗ ಪರಿಹಾರವಾಗಬೇಕು ಅಂತಂದ್ರೆ ಮನೆಯಲ್ಲಿ ನಿನ್ನ ಸೊಸೆನ ಕೂಡಾಕಿದೆಯಲ್ಲ, ಅವಳನ್ನ ಕೇಳು, ಅವಳು ಪರಿಹಾರ ಮಾಡ್ತಾರೆ, ಚರ್ಮ ರೋಗವನ್ನ ಅವಳು ಪರಿಹಾರ ಮಾಡ್ತಾರೆ ಅಂತ ಹೇಳ್ತಾರೆ. ಅಯ್ಯೋ, ಅವಳಿಗೆ ಪರಿಹಾರ ಮಾಡ್ತಾಳೆ, ಅವಳಿಗೇನು ಗೊತ್ತಿದೆ ಅಂತ ಇವ್ರು ಆಲೋಚನೆ. ಆದ್ರೂ ರಾಯರು ಹೇಳಿದ್ದಾರೆ, ಹೋಗೋಣ ಅಂತ ಹೇಳ್ಬಿಟ್ಟು ಮನೆಗೆ ಹೋಗ್ತಾರೆ. ಮನೆಗೆ ಹೋದಾಗ ಅವಳನ್ನ ಗುಡಿಸಲಿಂದ ಮನೆಗೆ ಕರ್ಕೊಂಡು ಬರ್ತಾರೆ. ನೋಡ್ರಿ, ಅವಳ ಅತ್ತೆ ಮಾವರಲ್ಲಿ ಎಷ್ಟು ವಿಧೇಯರಾಗಿದ್ಲು ಅಂತಂದ್ರೆ, ಅವಳನ್ನ ಪ್ರೀತಿ ಮಾಡ್ಬೇಕಾದ್ರೆ ಇವಳಿಗೆ ಅವ್ರ ಮೇಲೆ ಎಷ್ಟು ಭಕ್ತಿ ಇತ್ತು, ಎಷ್ಟೇ ತೊಂದರೆ ಕೊಟ್ಟರು ಏನು ಕೊಟ್ಟಿದ್ರು ಆ ನನ್ನ ಪ್ರಾರಬ್ಧ ಕರ್ಮದಿಂದ ಬಂದಿದೆ ಹೊರತು ಬೇರೆ ಯಾವುದೋ ಒಂದು ಅವರು ನನ್ನ ಮೇಲೆ ದಬ್ಬಾಳಿಕೆ ಮಾಡಬೇಕು ಅಂತ ಮಾಡಿಲ್ಲ ಅಂತ ತಿಳ್ಕೊಂಡು ಹಂಗೆ ಇದ್ಲಂತೆ. ಹಿಂಗೆ ಬಂದ ತಕ್ಷಣ ಹಿಂಗೆ ಹೇಳಿದ್ರಂತ ಅವ್ರ ಅತ್ತೆ, ಇಲ್ಲಮ್ಮ ರಾಯರು ಕನಸಿನಲ್ಲಿ ಬಂದು ಈ ರೀತಿಯಾಗಿ ಹೇಳಿದ್ದಾರೆ, ಇವೆಲ್ಲವೂ ಕೂಡ ಪರಿಹಾರವಾಗತ್ತೆ ಅಂತ, ಪರಿಹಾರ ಮಾಡು ಅಂತ ಹೇಳ್ತಾರೆ. ಅಯ್ಯೋ, ಪರಿಹಾರ ಮಾಡು, ನಾನೇನು ಪರಿಹಾರ ನನಗೇನು ಗೊತ್ತಿದೆ, ನನಗೇನು ಕೂಡ ಬರಲ್ಲ ಅಂತ ಅವಳ ಮನಸ್ಸಿನಲ್ಲಿ ಅನ್ಕೊಂತಾಳೆ.
ಸರಿ ನೋಡೋಣ ನಾಳೆ ಅಂತ ಹೇಳಿ ಎಲ್ಲರೂ ಕೂಡ ಮಲ್ಕೊಳ್ತಾರೆ. ಮಲ್ಕೊಳ್ಬೇಕಾದ್ರೆ ಇವಳು ರಾಯರಿಗೆ ಪ್ರಾರ್ಥನೆ ಮಾಡ್ತಾಳೆ. ಅಲ್ಲ, ಆ ಚರ್ಮ ರೋಗವನ್ನ ಪರಿಹಾರ ಮಾಡು ಅಂತ ಹೇಳ್ತಿದ್ದೀರಿ, ನಾನು ಎಲ್ಲಿಂದ ಪರಿಹಾರ ಮಾಡಲಿ, ನನಗೆ ಹೇಗೆ ಬರುತ್ತೆ ಅಂತ. ಅವಾಗ ರಾಯರು ಕನಸಿನಲ್ಲಿ ಬಂದು ಹೇಳ್ತಾರಂತೆ, ನೀನೇನು ಎರಡೆರಡು ಸೌಟು ತುಪ್ಪದಿಂದ ದೀಪ ಹಚ್ಚಿ ಆ ಯಾವ ಚಿಪ್ಪನ್ನ ಇಟ್ಟಿದೆಯಲ್ಲ, ಚಿಪ್ಪನ್ನ ಇಟ್ಟಾಗ ದೀಪದ ಒಂದು ಪ್ರಕಾಶದಿಂದ ಈ ಯಾವ ರಕ್ಷೆ ಅನ್ನೋದು ಅಲ್ಲಿ ಬಂದಿರ್ತದೆ. ಕಜ್ಜಲ ಅಂತ ಕರೀತಾರೆ. ರಕ್ಷೆ ಅನ್ನೋದು ಆ ಚಿಪ್ಪಿಗೆ ಅಂಟಿಕೊಂಡಿದೆಯಲ್ಲ, ಆ ರಕ್ಷೆಯನ್ನ ನೀನು ದಿಸ ಅವರಿಗೆ ಹಚ್ಚು, ಅವರ ರೋಗ ಪರಿಹಾರವಾಗುತ್ತೆ ಅಂತ. ನೋಡ್ರಿ, ಅವಳು ಮಾಡಿದ್ದು ಕೇವಲ ಒಂದು ಘೃತ ತುಪ್ಪದಿಂದ ಅವಳಿಗೆ ಎಷ್ಟು ಆಗ್ತದೋ ಅಷ್ಟೇ ಸೇವೆ. ಆ ಯಾವ ರಕ್ಷೆಯನ್ನ ತನ್ನ ಅತ್ತೆಗೆ ಹಚ್ಚಿದಾಗ ಕ್ರಮೇಣ ದಿನದಿಂದ ದಿನ ಕೇವಲ 4-5 ವಾರಗಳಲ್ಲೇನೆ, ತಿಂಗಳಲ್ಲ, 4-5 ವಾರಗಳಲ್ಲೇನೆ ಸಂಪೂರ್ಣ ಚರ್ಮ ರೋಗ ಅನ್ನೋದು ಪರಿಹಾರವಾಗಿದೆ. ಅದರಿಂದ ರಾಯರ ಸ್ತೋತ್ರವನ್ನು ಅಭಿಮಂತ್ರಣೆ ಮಾಡಿ ಆ ಯಾವ ಜಲವನ್ನ ಪಾನ ಮಾಡಿದ್ರೂ ನಮಗೆ ಅತ್ಯಂತ ಶಕ್ತಿ ಅನ್ನೋದು ಬರ್ತದೆ. ನೋಡಿ, ರಾಯರ ಒಂದು ರಕ್ಷೆಯನ್ನ ಹಚ್ಚಿದ್ದಕ್ಕೋಸ್ಕರ ಇಂತಹ ಕುಷ್ಠರೋಗಾದಿಗಳೇನೆ ಪರಿಹಾರವಾಗ್ತದೆ. ಅದರಿಂದ ರಾಯರ ಮಹಿಮೆ ಅನ್ನೋದು ಅಪರಿಮಿತವಾದದ್ದು. ಯಾವ ಬರುತ್ತೆ, ದೀಪ ಸಂಯೋಜನಾ ಜ್ಞಾನ ಪುತ್ರ ಲಾಭೋ ಭವೇ ಧ್ರುವಂ ಅಂತ ಹೇಳಿದೆ. ಅಂದ್ರೆ ದೀಪವನ್ನ ನಾವು ಹಚ್ಚಿದ್ವಿ ಅಂತಂದ್ರೆ ಮಕ್ಕಳ ಲಾಭ ಬರ್ತದೆ ಅಂತ ರಾಯರ ಒಂದು ಸ್ತೋತ್ರದಲ್ಲಿ ಬರ್ತದೆ. ಸಂತಾನವಾಗಿಲ್ಲ ಅಂತಾನೆ ಪ್ರತಿನಿತ್ಯ ಒಂದು ರಾಯರ ಒಂದು ಭಾವಚಿತ್ರದ ಮುಂದೆ ನಾವು ತುಪ್ಪದ ದೀಪವನ್ನ ಹಚ್ಚಿದರೆ ಸಾಕು, ಸಂತಾನ ಲಾಭ ಆಗ್ತದೆ. ನೋಡ್ರಿ, ಎಂತಹ ಕುಷ್ಠರೋಗಗಳೇನೆ ಪರಿಹಾರವಾಗಿದೆ ಅಂತಂದ ಮೇಲೆ ಯಾವುದೇ ಒಂದು ನಾವು ಇಷ್ಟಾರ್ಥವನ್ನ ರಾಯರ ಹತ್ರ ಬೇಡಿದ್ವಿ ಅಂತಂದ್ರೆ ಎಲ್ಲವೂ ಕೂಡ ಪರಿಹಾರವಾಗ್ತದೆ. ಅದರಿಂದ ರಾಯರ ಸ್ತೋತ್ರದಲ್ಲಿ ಇನ್ನೊಂದು ಮಾತು ಬರುತ್ತೆ, ಸಂತಾನ ಸಂಪತ್ ಪರಿಶುದ್ಧ ಭಕ್ತಿ ವಿಜ್ಞಾನ ವಾಗ್ದೇಹ ಸುಪಾಠ ವಾರಿಂ ದತ್ವಾ ಶರೀರೋತ್ಥ ಸಮಸ್ತ ದೋಷಾನ್ ಹತ್ವಾಸ ನವ್ಯ ಗುರುರಾಘವೇಂದ್ರ ಅಂತ ಹೇಳ್ತಾರೆ. ಏನು ಅಂತಂದ್ರೆ ಸಂತಾನ ಸಂಪತ್ ಅಂತಂದು. ಸಂತಾನ ಅಂತಂದ್ರೆ 2 ಸಂತಾನಗಳಿವೆ. ಒಂದು ವಿದ್ಯೆಯ ಸಂತಾನ, ಒಂದು ವಂಶದ ಸಂತಾನ. ವಿದ್ಯೆಯ ಸಂತಾನ ಅಂದ್ರೆ ನಾವು ಚೆನ್ನಾಗಿ ಅಧ್ಯಯನವನ್ನ ಮಾಡಿದ್ರೆ ಉಪಯೋಗ ಇಲ್ಲ. ಅದನ್ನ ವಿಧೇಯರಾಗಿರ್ತಕ್ಕಂತಹ ವ್ಯಕ್ತಿಗಳಿಗೆ ವಿದ್ಯಾದಾನವನ್ನ ಮಾಡಬೇಕು, ಅವರು ಇನ್ನೊಬ್ಬರಿಗೆ ವಿದ್ಯಾದಾನವನ್ನ ಮಾಡಬೇಕು. ಈ ರೀತಿಯಾಗಿ ವಿದ್ಯೆಯ ಸಂತಾನ ಅನ್ನೋದು ಅತ್ಯಂತ ಮುಖ್ಯವಾದದ್ದು. ಅದೇ ರೀತಿಯಾಗಿ ನಮ್ಮ ವಂಶ ಅನ್ನೋದು ಬೆಳೆಯಲಿಕ್ಕೋಸ್ಕರವಾಗಿ ಸಂತಾನ. ಎಂತಹ ಸಂತಾನ, ಯಾವ ಹಿರಣ್ಯ ಕಶ್ಯಪಗಳ ಸಂತಾನ ಬಂತು ಅಂದ್ರೆ ಉಪಯೋಗ ಇಲ್ಲ. ಒಳ್ಳೆಯ ಮಧ್ವಾಚಾರ್ಯರ ಅನುಯಾಯಿಗಳಾದ ಶಾಸ್ತ್ರದಲ್ಲಿ ದೀಕ್ಷೆ ಇರ್ತಕ್ಕಂತಹ ಒಂದು ಸಂತಾನದ ಲಾಭವಾಗಬೇಕು ಅಂತಂದ್ರೆ ನಮಗೆ ಅಂತಹ ಸಂತಾನ ಅನ್ನೋದು ಪರಲೋಕಕ್ಕೆ ಸಾಧನವಾಗ್ತದೆ. ಆದ್ರಿಂದ ಅಂತಹ ಸಂತಾನ ಅನ್ನೋದು ನಮಗೆ ಬರಬೇಕು. ಇನ್ನು ಅಷ್ಟೇ ಅಲ್ಲ, ಸಂತಾನ ಸಂಪತ್ ಪರಿಶುದ್ಧ ಭಕ್ತಿಯಲ್ಲಿ, ಕೇವಲ ಭಕ್ತಿ ಅಲ್ಲ, ಪರಿಶುದ್ಧವಾದಂತಹ ಭಕ್ತಿ ಬರಬೇಕು ಅಂತಂದ್ರೆ ರಾಯರ ಒಂದು ಅನುಗ್ರಹ ಆಗಬೇಕು. ಯಾವಾಗ ಆಗತ್ತೆ? ರಾಯರ ಒಂದು ಜ್ಞಾನ, ರಾಯರು ಎಂತಹ ಮಹಾಮಹಿಮರು ಅನ್ನುವಂತಹ ಜ್ಞಾನವನ್ನು ನಾವು ತಿಳಿದುಕೊಂಡ್ವಿ ಅಂತಂದ್ರೆ ಪರಿಶುದ್ಧವಾದ ಭಕ್ತಿ ಬರ್ತದೆ. ಎಂಥದ್ದು ಪರಿಶುದ್ಧ ಭಕ್ತಿ ಅಂತಂದ್ರೆ, ಪ್ರಹ್ಲಾದರಾಜರು ಯಾವ ನರಸಿಂಹದೇವರ ಮೇಲೆ ಮಾಡಿರ್ತಕ್ಕಂತಹ ಭಕ್ತಿ ಏನಿದೆ ಅದು ಪರಿಶುದ್ಧವಾದ ಭಕ್ತಿ. ಯಾಕೆ ಅಂದ್ರೆ ಯಾವ ಎಲ್ಲ ಹಿರಣ್ಯಕಶ್ಯಪಗಳ ಸಂಹಾರವಾದ ಮೇಲೆ ಪ್ರಹ್ಲಾದರಾಜರು ಭಗವಂತನನ್ನ ಶಾಂತಪಡಿಸಿದ ಮೇಲೆ ಅವರು ಹೇಳ್ತಾರಂತೆ, ನಿನಗೆ ಏನು ಬೇಕು ವರ ಕೇಳು ಅಂತ ಕೇಳಿದಾಗ ಪ್ರಹ್ಲಾದರಾಜರು ಹೇಳ್ತಾರೆ, ವರವನ್ನು ಕೇಳುವ ಮೂಲಕ ಮತ್ತೆ ನನ್ನ ಹತ್ರ ಪಾಪ ಸಾಧನೆಯನ್ನು ಮಾಡಿಸ್ಬೇಕೇನಪ್ಪ ನೀನು ಅಂತ. ಯಾಕೆ ಅಂದ್ರೆ ವರವನ್ನ ಕೇಳದೆ ಅಂದ್ರೆ ನಾನು ನಿನಗೆ ಗಿರಾಕಿ ಆಗೋಗ್ತೀನಿ. ಏನು ಮಾಲೀಕನ ಸೇವೆಯನ್ನ ಒಬ್ಬ ಗಿರಾಕಿ ಯಾಕೆ ಮಾಡ್ತಾನೆ? ಮಾಲೀಕನಿಂದ ಏನೋ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ ಅವನಿಗೆ, ನಾನು ಈ ಕೆಲಸ ಮಾಡಿದ್ರೆ ಅವನು ಏನಾದರೂ ಮಾಡಬೇಕು ಅಂತ. ಆ ರೀತಿಯಾಗಿ ನಾನು ಕೂಡ ನಿನಗೆ ಗಿರಾಕಿ ರೀತಿ ಆಗೋಗ್ತೇನೆ, ಆದರೆ ನಾನು ನಿನಗೆ ಸೇವಕನೇ ಹೊರತು ಗಿರಾಕಿ ಅಲ್ಲ. ಆದ್ರಿಂದ ನೀನು ಯಾವುದೇ ರೀತಿಯಾದಂತಹ ಒಂದು ವರವೂ ಕೂಡ ನನಗೆ ಬೇಡ ಅಂತ ಅಂತಹ ಸ್ಥಳದಲ್ಲಿ ನಮಗೆ ಬರಲ್ಲ ಹೇಳಲಿಕ್ಕೆ. ಇವಾಗ ನಾವೇನೋ ನಮಗೇನು ಅಪೇಕ್ಷೆ ಇಲ್ಲಪ್ಪ ಅಂತ ಹೇಳ್ತಾ ಇರ್ತೇವೆ, ನಾಳೆ ಯಾರು 1 ಲಕ್ಷ ರೂಪಾಯಿ ಕೊಡ್ತೇವೆ ಕೆಲಸ ಮಾಡ್ತೀರಾ ಅಂತ ಖಂಡಿತ ಮಾಡ್ತೀವಿ ಅಂತ ಹೇಳ್ಬಿಡ್ತೇವೆ. ಆದ್ರಿಂದ ಇಂತಹ ಪರಿಶುದ್ಧವಾದಂತಹ ಭಕ್ತಿ ನಮಗೆ ರಾಯರ ಒಂದು ಅನುಗ್ರಹದಿಂದ ಬರ್ತದೆ. ಇನ್ನು ಅಷ್ಟೇ ಇಲ್ಲ, ವಿಜ್ಞಾನ ವಾಗ್ದೇಹ. ವಿಜ್ಞಾನ ಅಂತಂದ್ರೆ ಕೇವಲ ಜ್ಞಾನ ಅಲ್ಲ, ವಿಶೇಷವಾದ ಜ್ಞಾನ.
ವಿಶೇಷ ಜ್ಞಾನ ಅಂದ್ರೆ ಭಗವಂತನ ಮಹಿಮೆಯನ್ನ ತಿಳಿಸುವಂತಹ ಜ್ಞಾನ, ಅಂದ್ರೆ ಶಾಸ್ತ್ರಾರ್ಥದ ದೀಕ್ಷೆ, ಪುರಾಣ ಪ್ರವಚನಾದಿಗಳ ಶ್ರವಣ, ಇವೆಲ್ಲವೂ ಕೂಡ ನಮಗೆ ರಾಯರ ಅನುಗ್ರಹದಿಂದ ಆಗ್ತದೆ. ಇನ್ನು ಅಷ್ಟೇ ಅಲ್ಲ, ಸಂತಾನ, ಸಂಪತ್, ಪರಿಶುದ್ಧ ಭಕ್ತಿ, ವಿಜ್ಞಾನ, ವಾಗ್ದೇಹ ವಿಜ್ಞಾನ ಇವೆಲ್ಲವೂ ಕೂಡ ಬರಬೇಕು ಅಂತಂದ್ರೆ ವಾಕ್ ಸುಪಾಠವ, ದೇಹ ಸುಪಾಠವ. 5 ನಿಮಿಷ ಒಂದ್ಸಲ ಓಂ ನಮೋ ಲಕ್ಷ್ಮೀ ರಮಣ ಗೋವಿಂದ ಗೋವಿಂದ ಎಲ್ಲರನ್ನ ಬೇಕು 5 ನಿಮಿಷ ಒಂದ್ಸಲ ವಾಗ್ದೇಹ ಸುವಿಜ್ಞಾನ, ವಾಗ್ದೇಹ ಸುಪಾಠವಾದಿ ಇವೆಲ್ಲವೂ ಕೂಡ ನಮಗೆ ಬರಬೇಕು ಅಂತಂದ್ರೆ ನಮ್ಮ ಮಾತು, ನಾಲಿಗೆ ಸರಿ ಇರಬೇಕು. ಕೇವಲ ನಾಲಿಗೆ ಸರಿ ಇದ್ರೆ ಸಾಕಾಗೋದಿಲ್ಲ, ದೇಹ ಸರಿ ಇರಬೇಕು. ವಾಕ್ ಸುಪಾಠವ, ದೇಹ ಸುಪಾಠವ ಇವೆಲ್ಲವೂ ಕೂಡ ನಮಗೆ ಬರಬೇಕು ಅಂತಂದ್ರೆ ಯಾವ ರಾಯರ ಒಂದು ಅನುಗ್ರಹ ಅನ್ನೋದು ಆಗಬೇಕು. ಇನ್ನು ಅಷ್ಟೇ ಅಲ್ಲ, ದತ್ವಾ ಇವೆಲ್ಲವನ್ನು ಕೂಡ ಕೊಟ್ಟು ಕೆಲವೊಂದನ್ನ ನಾಶ ಮಾಡಬೇಕು. ನಾಶ ಏನು ಮಾಡಬೇಕು ಅಂದ್ರೆ ಶರೀರೋತ್ಥ ಸಮಸ್ತ ದೋಷಾನ್ ಹತ್ವಾ ಸನೋವ್ಯಾತ್ ಗುರುರಾಘವೇಂದ್ರ. ಶರೀರೋತ್ಥ ಸಮಸ್ತ ದೋಷಾನ್, ಶರೀರಕ್ಕೆ ಬರ್ತಕ್ಕಂತಹ ಅನೇಕ ದೋಷಗಳು ಅಂದ್ರೆ ರೋಗಗಳು, ಅನೇಕ ರೋಗಗಳು ಬರ್ತದೆ. ಭಗವಂತನ ಹತ್ತಿರ ನಮ್ಮ ಚಿತ್ತ ಹೋಗಲಿಬೇಕು ಅಂದ್ರೆ ರೋಗ ರುಜಿನಾದಿಗಳು ಇರಬಾರದು. ಈ ರೋಗ ರುಜಿನಾದಿಗಳು ಇರಬಾರದು ಅಂದ್ರೆ ಯಾವುದೇ ರೀತಿ ರೋಗ ಅನ್ನೋದು ನಮಗೆ ಬರಬಾರದು ಅಂದ್ರೆ ರಾಯರ ಅನ್ನೋ ಒಂದು ಅನುಗ್ರಹ ಅನ್ನೋದು ಬೇಕು. ಪ್ರತಿನಿತ್ಯವೂ ರಾಯರ ಪಾದೋದಕವನ್ನ ನಾವು ಕುಡಿದ್ವಿ ಅಂದ್ರೆ, ರಾಯರ ಮಂತ್ರಾಕ್ಷತೆಯನ್ನ ಧಾರಣೆ ಮಾಡಿದ್ವಿ ಅಂದ್ರೆ, ರಾಯರ ನಿರ್ಮಾಲ್ಯವನ್ನ ಧಾರಣೆ ಮಾಡಿದ್ರೆ, ರಾಯರ ಗಂಧವನ್ನ ಲೇಪನ ಮಾಡಿಕೊಂಡರೆ ಈ ಯಾವ ಶರೀರೋತ್ಥ ಸಮಸ್ತ ದೋಷ, ಶರೀರದಲ್ಲಿ ಇರ್ತಕ್ಕಂತಹ ಯಾವ ಚರ್ಮ ರೋಗ ಆಗಿರ್ಬೋದು, ಕುಷ್ಠರೋಗ ಆಗಿರ್ಬೋದು, ಈ ಅಥವಾ ದಾಢ್ಯತೆ ಆಗಿರ್ಬೋದು, ಅಥವಾ ಜ್ವರಾದಿಗಳಾಗಿರ್ಬೋದು, ಯಾವ ರೋಗಗಳು ಕೂಡ ನಮಗೆ ಬರೋದಿಲ್ಲ. ಯಾಕೆ ಇವೆಲ್ಲ ರೋಗಗಳು ಬರೋದು ಯಾವ ರೀತಿಯಾಗಿದೆ? ಪ್ರಾರಬ್ಧ ಕರ್ಮದ ಅನುಸಾರವಾಗಿ ಬರ್ತದೆ. ಹಿಂದಿನ ಜನ್ಮದಲ್ಲಿ ನಾವು ಮಾಡಿರುವಂತಹ ಪ್ರಾರಬ್ಧ ಕರ್ಮದಿಂದ ಈ ರೋಗಗಳು ಬರ್ತದೆ. ಯಾವ ಪ್ರಾರಬ್ಧ ಕರ್ಮದ ರೋಗಗಳೆಲ್ಲವೂ ಕೂಡ ರಾಯರ ಒಂದು ಸ್ತೋತ್ರವನ್ನು ನಾವು ಪಠನೆ ಮಾಡಿದ್ವಿ ಅಂತಂದ್ರೆ ಇವೆಲ್ಲವೂ ಕೂಡ ನಮಗೆ ಪರಿಹಾರವಾಗ್ತದೆ. ರಾಯರು ಈ ರೀತಿಯಾಗಿ ಇನ್ನೊಂದು ಜ್ಞಾನ ಕಾರ್ಯದ ಸೇವೆ ರಾಯರದು ಒಂದು, ಅದು ಕೂಡ ಒಂದು ಮಹಿಮೆ. ಏನು ಅಂತಂದ್ರೆ ಯಾವ ಆದೋನಿ ಕ್ಷೇತ್ರದ ಮಹಿಮೆಯನ್ನ ನಾವು ಕೇಳಿದ್ವಲ್ಲ, ಅದೇ ರೀತಿ ಇದು ಕೂಡ ಒಂದು ಮಹಿಮೆ. ಏನು ಅಂತಂದ್ರೆ ಒಬ್ಬ ಪಂಡಿತರು, ಶಾಸ್ತ್ರಾರ್ಥವನ್ನ ತಿಳಿದಿರುವಂತಹ ಪಂಡಿತರು, ಅವರಿಗೂ ಯಾವುದೋ ಒಂದು ಕಷ್ಟ ಕಾರ್ಪಣ್ಯಗಳು ತಪ್ಪಿದ್ದಲ್ಲ. ಸಾಮಾನ್ಯ ಜನರಿಗೆ ಬರುತ್ತೆ, ಪಂಡಿತರಿಗೆ ಬರೋದಿಲ್ಲ ಅಂತ ಇಲ್ಲ. ಎಲ್ಲರಿಗೂ ಕಷ್ಟ ಕಾರ್ಪಣ್ಯಗಳು ಅವರವರ ಯೋಗ್ಯತಾನುಸಾರ ಬಂದೇ ಬರ್ತದೆ. ಅವರಿಗೂ ಕೂಡ ಬಂದು ಅವರು ಒಂದು ವಿಚಾರವನ್ನ ಮಾಡೋದು, ಈ ಕಷ್ಟ ಕಾರ್ಪಣ್ಯಗಳು ಪರಿಹಾರವಾಗಬೇಕು ಅಂದ್ರೆ ರಾಯರ ಸೇವೆಯನ್ನ ಮಾಡೋಣ. ಸಾಮಾನ್ಯ ಜನರ ಸೇವೆಗೂ ಪಂಡಿತರ ಸೇವೆಗೂ ವ್ಯತ್ಯಾಸ ಇರುತ್ತೆ. ಸಾಮಾನ್ಯ ಜನರು ಒಳ್ಳು ಸೇವೆ, ಯಾವ ಹೆಜ್ಜೆ ಪ್ರದಕ್ಷಿಣೆ ಈ ರೀತಿಯಾದದ್ದನ್ನ ಮಾಡ್ತಾರೆ. ಪಂಡಿತರು ಏನ್ ಮಾಡಿದ್ರು ಅವರು ಅಂದ್ರೆ ಬ್ರಹ್ಮಸೂತ್ರ ಮತ್ತು ಅನುವ್ಯಾಖ್ಯಾನ ಮತ್ತು ಸುಧ ಮತ್ತು ಪರಿಮಳ. ಬ್ರಹ್ಮಸೂತ್ರಕ್ಕೆ ವ್ಯಾಖ್ಯಾನವಾದದ್ದು ಯಾವ ಅನುವ್ಯಾಖ್ಯಾನ, ಅನುವ್ಯಾಖ್ಯಾನದ ವ್ಯಾಖ್ಯಾನ ಸುಧಾ, ಸುಧಾದ ವ್ಯಾಖ್ಯಾನ ರಾಯರು ಬರೆದಿರುವಂತಹ ಪರಿಮಳ. ಇದಿಷ್ಟನ್ನು ಕೂಡ ಒಂದು ಮಂಡಲಗಳ ಕಾಲ ಪಾರಾಯಣ ಮಾಡ್ತೇನೆ. ರಾಯರು ಪಾರಾಯಣ ಮಾಡ್ತಾ ರಾಯನಿಗೆ ಪ್ರದಕ್ಷಿಣೆ ಹಾಕೋದು. ಈ ರೀತಿಯಾಗಿ ಸೇವೆ ಮಾಡುವ ಒಂದು ಮಂಡಳ ಅಂದ್ರೆ 48 ದಿನಗಳ ಕಾಲ ಸೇವೆಯನ್ನು ಮಾಡೋಣ ಅಂತ ಅನ್ಕೊಂಡು ಸರಿ ಅಂತ ಆರಂಭ ಮಾಡಿದ್ರು. ಅವ್ರ ಜೊತೆ ಸುಮಾರು ಜನ ಸಾಮಾನ್ಯ ಜನರು ಕೂಡ ಸೇವೆ ಮಾಡ್ತಾ ಇದ್ರು. ಸಾಮಾನ್ಯ ಜನರಿಗೆ 2-3 ದಿನಗಳಲ್ಲೇನೆ ರಾಯರ ಕನಸಿಗೆ ಬರೋದು, ನಿನ್ನ ದೋಷ ಪರಿಹಾರವಾಗಿದೆ, ನೀನು ಹೊರಡ್ಬೋದು ಅಂತ ಹೇಳೋದು. ಇವರು ಕೂಡ ಮಾಡ್ತಾ ಇದ್ದಾರೆ. 1 ವಾರ ಆಯ್ತು, 2 ವಾರ ಆಯ್ತು, 3 ವಾರ, 4 ವಾರ, ಪರಿಹಾರನೇ ಆಗ್ಲಿಲ್ಲ. ಇವರ ಹಿಂದೆ ಬಂದವ್ರದ್ದು ಪರಿಹಾರ ಆಯ್ತು, ಇವರು ಬಂದ ಮೇಲೆ ಸುಮಾರು ದಿನಗಳಾದ ಮೇಲೆ ಬಂದು ಸೇವೆ ಮಾಡಿದವ್ರದ್ದು ಪರಿಹಾರ ಆಯ್ತು, ಇವ್ರದ್ದು ಮಾತ್ರ ಪರಿಹಾರ ಆಗಿಲ್ಲ. ಯಾಕೆ ಪರಿಹಾರ ಆಗ್ತಿಲ್ಲ ಅಂತ ಆಲೋಚನೆ ಮಾಡ್ತಾ ಇದ್ದಾರೆ. ಆದ್ರೂ ಯಾವ ಸೇವೆಯನ್ನ ನಿಲ್ಲಿಸಿಲ್ಲ. ಸೇವೆಯನ್ನ ಮಾಡಿದ್ರು 48ನೇ ದಿನ ಆಯ್ತು. 48ನೇ ದಿನ ಆದ ಮೇಲೆ ರಾತ್ರಿ ರಾಯರ ಕನಸಿಗೆ ಬಂದು, ನಿನ್ನ ಕಷ್ಟ ಕಾರ್ಪಣ್ಯಗಳು ಇವತ್ತಿಗೆ ಕೊನೆ ಆಯಿತು ಅಂತ ಹೇಳ್ತಾನೆ. ಆವಾಗ ಪಂಡಿತರು ಕೇಳ್ತಾರಂತೆ, ರಾಯರೇ ನೀವು ನನ್ನ ಕಷ್ಟ ಕಾರ್ಪಣ್ಯಗಳನ್ನ ಪರಿಹಾರ ಮಾಡಿದ್ರೆ ಇಲ್ಲ ಅಂತ ಹೇಳೋದಿಲ್ಲ, ಆದ್ರೆ 48 ದಿನಗಳ ಸಂಪೂರ್ಣವಾಗಿ ಯಾಕೆ ನನ್ನ ಇಷ್ಟು ಸಮಯವನ್ನ ಯಾಕೆ ತಗೊಂಡ್ರಿ? ಯಾಕೆಂದ್ರೆ ನನಗಿಂತಲೂ ಅಲ್ಪ ಪುಣ್ಯ ಸಂಪಾದನೆ ಮಾಡಿರೋರು ಸಾಮಾನ್ಯ ಜನ, ಅವರ ಕಷ್ಟ ಕಾರ್ಪಣ್ಯಗಳನ್ನ ಪರಿಹಾರ ಮಾಡಿದ್ರು, ನನ್ನ ಕಷ್ಟ ಕಾರ್ಪಣ್ಯಗಳನ್ನ ಮಾತ್ರ ಪರಿಹಾರ ಮಾಡಲಿಲ್ಲ ಯಾಕೆ ಅಂತ ಕೇಳ್ತಾರೆ.
ಅವಾಗ ಹೇಳ್ತಾರೆ ಸಾಮಾನ್ಯ ಜನರ ಸೇವೆಯನ್ನೇ ಬೇರೆ, ನಿನ್ನ ಸೇವೆಯನ್ನೇ ಬೇರೆ ಅಪ್ಪ ಅಂತ. ಯಾಕೆ ಸಾಮಾನ್ಯ ಜನರು ತಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಪರಿಹಾರವಾಗಬೇಕು ಅಂತ ಕೇವಲ ದೇಹದಿಂದ ಸೇವೆಯನ್ನ ಮಾಡಿದ್ರು. ನೀನು ಆ ರೀತಿಯಾಗಿ ಮಾಡಲಿಲ್ಲ, ಜ್ಞಾನದ ಸೇವೆಯನ್ನ ಮಾಡಿದ್ದೀರಿ. ಬ್ರಹ್ಮಸೂತ್ರ, ಅದು ವ್ಯಾಖ್ಯಾನ, ಸುಧಾ, ಪರಿಮಳ, ಭಗವಂತನ ಒಂದು ವಿಚಾರ ನಡೀತಾ ಇದೆ. ಯಾವ ಭಗವಂತನ ಜ್ಞಾನದ ಸೇವೆ ನಡಿಬೇಕಾದ್ರೆ ಅದನ್ನ ನಿಲ್ಲಿಸ್ಲಿಕ್ಕೆ ನನಗೆ ಇಷ್ಟ ಬರಲಿಲ್ಲ, ಅದಕ್ಕೋಸ್ಕರ ನಾನು ಮಾಡಲಿಲ್ಲ ಅಂತ ಹೇಳಿದೆ. ಅದರಿಂದ ಜ್ಞಾನ ಕಾರ್ಯದ ಸೇವೆ ಅನ್ನೋದು ಅಪರಿಮಿತವಾದದ್ದು. ಈ ರೀತಿಯಾಗಿ ಅವರಿಗೆ ಅನುಗ್ರಹವನ್ನ ಮಾಡಿದ್ದಾರೆ. ಇನ್ನ ಗ್ರಾಂಥಿಕವಾಗಿ ರಾಯರ ಒಂದು ಅನುಗ್ರಹ, ಯಾವ ಸಮಗ್ರ ಭಾಗವತ ಮಹಾಭಾರತಾದಿಗಳನ್ನು ಓದಿ ನಾವು ಕೃಷ್ಣನ ಚರಿತ್ರೆಯನ್ನ ತಿಳ್ಕೊಳ್ಳಿಕ್ಕೆ ಆಗಲ್ಲ, ತುಂಬಾ ಕಷ್ಟ. ಕೆಲವು ಶ್ಲೋಕಗಳಿಂದ ಕೂಡಿರುವಂತಹ ಕೃಷ್ಣ ಚಾರಿತ್ರ್ಯ ಮಂಜರಿ ಅಂತ ರಾಯರು ಬರೆದಿದ್ದಾರೆ. ಅದನ್ನ ಓದಿದರೆ ಸಂಪೂರ್ಣ, ಯಾವುದನ್ನು ತೆಗೆದಿಲ್ಲ, ಯಾವುದನ್ನು ಬಿಟ್ಟಿಲ್ಲ, ಹೊಸದ ಯಾವುದನ್ನು ಸೇರಿಸಿಲ್ಲ. ಅದರಲ್ಲಿ ಹೇಳಿರುವುದನ್ನೇ ಅತ್ಯಂತ ನಮಗೆ ಅರ್ಥವಾಗುವಂತಹ ರೀತಿಯಾಗಿ ಒಂದು 10-15 ನಿಮಿಷಗಳಲ್ಲೇನೆ ನಾವು ಅದನ್ನು ಪಾರಾಯಣ ಮಾಡಿಬಿಡ್ಬೋದು. ಅಂತಹ ಕೃಷ್ಣ ಚಾರಿತ್ರ್ಯ ಮಂಜರಿ ಗ್ರಂಥವನ್ನ ನಮಗೆ ಕೊಟ್ಟಿದ್ದಾರೆ. ಇನ್ನು ಅದೇ ರೀತಿಯಾಗಿ ನದಿ ತಾರತಮ್ಯ ಸ್ತುತಿ ಅಂತ ಅನೇಕ ನದಿಗಳಿದೆ, ಮಹಾನದಿಗಳು, ಉಪನದಿಗಳು ಅಂತ. ಅವುಗಳಲ್ಲಿ ತಾರತಮ್ಯಗಳು ಯಾವುದು, ಯಾವುದಾದ ಮೇಲೆ ಯಾವುದು ಅಂತ ಗೊತ್ತಾಗೋದಿಲ್ಲ. ಅದನ್ನ ರಾಯರು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಅದೇ ರೀತಿಯಾಗಿ ಬೆಳಿಗ್ಗೆ ಎದ್ದಾಗಿನಿಂದಲೂ ರಾತ್ರಿ ಮಲಗುವವರೆಗೂ ಕೂಡ ನಾವು ಏನನ್ನ ಮಾಡ್ತೇವೆ, ಇದನ್ನ ಪರಿಹಾರ ಹೇಗೆ ಮಾಡಬೇಕು ಅನ್ನೋದಕ್ಕೆ ಪ್ರಾತಃ ಸಂಕಲ್ಪ ಗದ್ಯ ಅದನ್ನು ನಮಗೆ ಕೊಟ್ಟಿದ್ದಾರೆ. ಅನೇಕ ಮಧ್ವಾಚಾರ್ಯರ ಗ್ರಂಥಗಳಿಗೆ, ಟೀಕಾಚಾರ್ಯರ ಟೀಕೆಗಳಿಗೆ ವ್ಯಾಖ್ಯಾನವನ್ನ ಮಾಡಿದ್ದಾರೆ. ಅನೇಕ ಸ್ತೋತ್ರ, ಯಾವ ವ್ಯಾಖ್ಯಾನದಿಂದ ಸ್ತೋತ್ರದವರೆಗೂ ಕೂಡ ರಾಯರ ಒಂದು ಸೇವೆ, ರಾಯರ ಒಂದು ಸೇವೆ ಅನ್ನೋದು ಅತ್ಯಂತ ಅಪರಿಮಿತವಾದಂತಹ ಸೇವೆ ಅನ್ನೋದು ರಾಯರು ಲೋಕಕ್ಕೆ ಮಾಡಿದ್ದಾರೆ. ಅದೇ ರೀತಿಯಾಗಿ ಇನ್ನೊಂದು ಮಾತು ಬರುತ್ತೆ, ಶ್ರೀರಾಘವೇಂದ್ರ ಸಕಲ ಪ್ರದಾದ ಸ್ವಪಾದ ಕಂಜ ದ್ವಯ ಭಕ್ತಿ ಮಧ್ಯ. ಶ್ರೀರಾಘವೇಂದ್ರ ಅಂದ್ರೆ ರಾಯರು ಸಕಲ ಪ್ರದಾದ, ಸಕಲವನ್ನೂ ಕೂಡ ಕೊಡ್ತಾರೆ. ಯಾರಿಗೆ ಕೊಡ್ತಾರೆ? ಸ್ವಪಾದ ಕಂಜ ದ್ವಯ ಭಕ್ತಿ ಮಧ್ಯ ಅಂತ ಹೇಳ್ತಾರೆ. ಅಂದ್ರೆ ಅವರ ಪಾದ ಕಮಲಗಳನ್ನ ಯಾರು ಸ್ತೋತ್ರ ಮಾಡ್ತಾರೋ ಅವರಿಗೆ ಸಮಸ್ತ ಎಲ್ಲಾ ಇಚ್ಛೆಗಳನ್ನು ಕೂಡ ರಾಯರು ಈಡೇರಿಸ್ತಾರಂತೆ. ಅಲ್ಲ, ರಾಯರು ಇಷ್ಟೊಂದು ಫಲವನ್ನ ಕೊಡ್ತಾ ಇದ್ದೀರಿ ಅಂತ ಹೇಳ್ತಾ ಇದ್ದೀರಲ್ಲ, ಅವರಿಗೆ ಕೊಡುವಂತಹ ಶಕ್ತಿ ಹೇಗೆ ಬಂತು ಅಂತಂದ್ರೆ ಹರಿಪಾದ ಕಂಜ ನಿಷೇವಣಾಲಬ್ಧ ಸಮಸ್ತ ಸಂಪತ್ತು. ಭಗವಂತನ ಪಾದಕಮಲಗಳ ಸೇವೆಯಿಂದ ಅವರಿಗೆ ಇಷ್ಟೆಲ್ಲ ಒಂದು ಅನುಗ್ರಹವನ್ನ ಮಾಡುವಂತಹ ಶಕ್ತಿ ಬರ್ತದಂತೆ. ಒಂದು ನಾವು ಇಲ್ಲಿ ತಿಳ್ಕೊಳ್ಬೇಕು, ರಾಯರು ನಮಗೆ ಯಾಕೆ ಇಷ್ಟು ಅನುಗ್ರಹವನ್ನ ಮಾಡ್ತಾ ಇದ್ದಾರೆ. ರಾಯರ ಅನುಗ್ರಹವನ್ನ ಪಡೆಯದೇ ಇರುವಂತಹ ವ್ಯಕ್ತಿಯನ್ನ ನಾವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ಕೂಡ ಯಾವುದೋ ಒಂದು ರೀತಿಯಲ್ಲಿ ರಾಯರ ಒಂದು ಅನುಗ್ರಹವನ್ನ ಪಡೆದೇ ಇರ್ತಾರೆ. ಯಾಕೆ? ಪ್ರಹ್ಲಾದರಾಜರು, ಅದೇ ಪ್ರಹ್ಲಾದರಾಜರಿಗೆ ವರವನ್ನು ಕೇಳುವಂತಹ ಸಮಯ ಬಂದಾಗ ಏನೂ ವರವನ್ನು ಕೇಳದೇ ಇರುವಂತಹ ವ್ಯಕ್ತಿಗಳು ರಾಘವೇಂದ್ರ ಗುರು ಸಾರ್ವಭೌಮರಾಗಿ ಅವತಾರ ಮಾಡಿ ಎಲ್ಲರಿಗೂ ಕೂಡ ವರವನ್ನ ಯಾಕೆ ಕೊಡ್ತಾ ಇದ್ದಾರೆ ಅಂತ ಒಂದು ಆಲೋಚನೆಯನ್ನು ನಾವು ಮಾಡಬೇಕು. ರಾಯರಿಗೆ ಕೊಡುವಂತಹ ಶಕ್ತಿ ಹೇಗೆ ಬಂತು ಅನ್ನೋದಕ್ಕೆ ನಾವೆಲ್ಲ ರಾಯರ ಹತ್ರ ನಮ್ಮ ಇಷ್ಟಾರ್ಥಗಳನ್ನ ಅಪ್ಲಿಕೇಶನ್ ಹಾಕ್ತೀವಿ, ಇಷ್ಟಾರ್ಥಗಳ ಅಪ್ಲಿಕೇಶನ್ ಅನ್ನು. ಅವಾಗ ರಾಯರು ಏನು ಮಾಡ್ತಾರೆ ಅಂತಂದ್ರೆ ಅವನ್ನೆಲ್ಲ ತಾವು ಈಡೇರಿಸೋದಿಲ್ಲ. ರಾಯರ ಬೃಂದಾವನದಲ್ಲಿ 4 ರೂಪಗಳಿದೆ, ರಾಮ, ನರಹರಿ, ಕೃಷ್ಣ, ವೇದವ್ಯಾಸ. ಅವ್ರ ಹತ್ರ ಕಳಿಸ್ತಾರಂತೆ ಯಾವ ಅಪ್ಲಿಕೇಶನ್ಗಳನ್ನ, ಅವ್ರ ಹತ್ರ ಕಳಿಸ್ತಾರೆ, ಅವರು ಪರಿಹಾರವನ್ನ ಮಾಡ್ತಾರೆ. ಇದರಿಂದ ಮಾಡೋದ್ರಿಂದ ರಾಯರಿಗೆ ಎಷ್ಟು ನಷ್ಟ, ನಮಗೆ ಎಷ್ಟು ಲಾಭ ಅಂತ ತಿಳ್ಕೊಳ್ಬೇಕು. ಇಷ್ಟಾರ್ಥಗಳನ್ನ, ನಮ್ಮ ಇಷ್ಟಾರ್ಥಗಳು ಈಡೇರ್ತಾ ಇದೆ, ನಮಗ್ ನಷ್ಟ ಏನಿಲ್ಲ, ಎಲ್ಲ ಲಾಭನೇ. ನಮಗೆ ವರವನ್ನ ಕೊಡೋದ್ರಿಂದ ರಾಯರ ಪುಣ್ಯ ಅನ್ನೋದು ಕಡಿಮೆ ಆಗ್ತಾ ಬರ್ತದಂತೆ. ನಮ್ಮ ಪುಣ್ಯ ಕಡಿಮೆ ಅಲ್ಲ, ರಾಯರ ಪುಣ್ಯ ಅನ್ನೋದು ಕಡಿಮೆ ಆಗ್ತಾ ಬರ್ತದೆ. ರಾಘವೇಂದ್ರರಾಗಿ ಅವರು ಅವತಾರ ಮಾಡಿರುವಂತಹ ಉದ್ದೇಶ ಏನು ಅಂತಂದ್ರೆ ಯಾವ ಪ್ರತಿಯೊಬ್ಬ ವ್ಯಕ್ತಿಗಳಿಗೂ ಕೂಡ ತತ್ವೋಪದೇಶವನ್ನ ಮಾಡೋದಕ್ಕೋಸ್ಕರ. ಯಾರಾದ್ರೂ ತತ್ವೋಪದೇಶ ಮಾಡ್ತೀರಿ ಅಂತಂದ್ರೆ ಯಾರೂ ಕೂಡ ಬರೋದಿಲ್ಲ. ಏನೋ ಒಂದು ನಮಗೆ ಬೇಕಾಗಿದ್ದನ್ನ ಇದ್ರೆ ಹೋಗ್ತೀವಿ, ಇಲ್ಲ ಅಂದ್ರೆ ನಾವು ಯಾಕೆ ಹೋಗ್ತೀವಿ?
ಅದಕ್ಕೆ ರಾಯರು ಏನ್ ಮಾಡಿದ್ರು, ಮೊದಲು ಅವರು ನನ್ನ ಹತ್ರ ಬರೋದು ಅಭ್ಯಾಸ ಆಗಲಿ, ಆಮೇಲೆ ತತ್ವೋಪದೇಶ ಮಾಡೋಣ ಅಂತ ಅವ್ರ ಹತ್ರ ಬರೋ ಅಭ್ಯಾಸ ಆಗ್ಬೇಕಂದ್ರೆ ನಮ್ಗೆ ರಾಯರೇನಾದ್ರೂ ಕೊಡ್ಬೇಕು, ಕೊಟ್ಟಾಗ ಮಾತ್ರ ಅವ್ರ ಹತ್ರ ನಾವು ಹೋಗ್ತೇವೆ. ಅದರಿಂದ ನಾವು ಕೇಳಿರುವಂತಹ ಎಲ್ಲಾ ಇಷ್ಟಾರ್ಥಗಳನ್ನು ಈಡೇರಿಸುವ ಮೂಲಕ ಅವರ ಪುಣ್ಯ ಕ್ರಾಸ ಆಗ್ತಾ ಇದೆ, ಪುಣ್ಯ ಕಡಿಮೆ ಆಗ್ತಾ ಇದೆ. ಅದರಿಂದ ನಾವು ಆಲೋಚನೆ ಮಾಡಿ ಪ್ರತಿ ಬಾರಿ ಹೋದಾಗ್ಲೂ ಕೂಡ ನಮ್ಮ ಇಷ್ಟಾರ್ಥಗಳನ್ನು ನಾವು ಕೇಳ್ತೇವೆ ಹೊರತು ರಾಯರಿಗೆ ನಮ್ಮಿಂದ ಏನ್ ಸೇವೆ ಆಗ್ಬೇಕು ಅಂತ ನಾವು ಕೇಳೋದೇ ಇಲ್ಲ. ಅದರಿಂದ ಅಲ್ಲಿ ನಾವು ಮಂತ್ರಾಲಯಕ್ಕೆ ಹೋದಾಗ, ಒಂದು ರಾಯರ ದರ್ಶನಕ್ಕೆ ಹೋದಾಗ ಒಂದು ಬೋರ್ಡ್ ಅನ್ನು ಹೇಳ್ತಾರೆ, ರಾಯರ ಹತ್ರ ಬಂದು ನೀವು ಸಮಸ್ಯೆಗಳಿದೆ ಅಂತ ಹೇಳ್ಕೊಳ್ಬೇಡ್ರಿ, ಸಮಸ್ಯೆಗಳಿಗೇನೆ ಹೇಳ್ರಿ ನಮ್ಮ ಹತ್ರ ರಾಯರಿದ್ದಾರೆ ಅಂತ. ರಾಯರ ಒಂದು ನಾಮ ಮಂತ್ರಕ್ಕೆ ಅಷ್ಟು ಶಕ್ತಿ ಇದೆ. ರಾಯರ ಒಂದು ನಾಮ ಮಂತ್ರದ ಪಠನೆಯನ್ನ ಮಾಡಿದ್ರೆ ಸಾಕು, ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತ ಹೇಳಿದ್ರೆ ಸಾಕು. ಅಷ್ಟೇ ಯಾಕೆ, ಕೇವಲ ರಾಯರಿದ್ದಾರೆ 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 ಅಂತ ನಾವು ಹೇಳಿದ್ರೆ ಸಾಕು, ನಮ್ಮ ಸಕಲ ಪಾಪಗಳು ಕೂಡ, ಎಲ್ಲ ತೊಂದರೆಗಳು ಕೂಡ ಪರಿಹಾರವಾಗ್ತದೆ. ಆದ್ರಿಂದ ಈ ರೀತಿಯಾದಂತಹ ಒಂದು ತತ್ವೋಪದೇಶವನ್ನ ಪಡೆಯುವುದಕ್ಕೆ ನಾವೆಲ್ಲರೂ ಕೂಡ ಪ್ರಯತ್ನ ಮಾಡಬೇಕು ಅಂತ ಹೇಳ್ತಾ, ಇನ್ನೊಂದು ಕೊನೆಯ ಒಂದು ಮಹಿಮೆಯನ್ನ ಹೇಳಿ ನನ್ನ ಉಪನ್ಯಾಸವನ್ನ ಮುಗಿಸ್ತೇನೆ. ಏನು ಅಂತಂದ್ರೆ, ಸುಮಾರು 1900 ಇಸ್ವಿಯಲ್ಲಿ ನಡೆದಿರ್ತಕ್ಕಂತಹ ಕಥೆ. ಏನು ಅಂತಂದ್ರೆ, PV ರಾಮಕೃಷ್ಣ ಅಯ್ಯರ್ ಅಂತ ಒಬ್ಬ ವ್ಯಕ್ತಿಗಳು, ಅವರ 6ನೇ ಗಂಡು ಸಂತಾನ 7ನೇ ಗಂಡು ಸಂತಾನ, ಅಂದ್ರೆ ಅವರಿಬ್ಬರ 6ನೇ 7ನೇ ಗಂಡು ಮಕ್ಕಳು. ಇಬ್ಬರಿಗೂ ಕೂಡ ಮಕ್ಕಳೇ ಆಗಿರೋದಿಲ್ಲ, ಏನು ಮಾಡಬೇಕು ಗೊತ್ತಾಗೋದಿಲ್ಲ. ಒಂದು 15 ವರ್ಷಗಳಾದ ಮೇಲೆ 6ನೇ ಮಗ ಏನಿದ್ದಾನೆ ಅವನಿಗೆ ಒಂದು ಗಂಡು ಮಗು ಆಗ್ತದೆ. 15 ವರ್ಷಗಳಾದ ಮೇಲೆ ಆಗಿದೆ, ಆದ್ರೆ 3-4 ವರ್ಷಗಳಾದ್ರೂ ಕೂಡ ಆ ಮಗುವಿಗೆ ಒಂದು ಚೈತನ್ಯನೇ ಬರಲಿಲ್ಲಂತೆ, ಎದ್ದು ನಿಂತ್ಕೊಳ್ಳುವಂತ ಶಕ್ತಿಯೇನೇ ಬರಲಿಲ್ಲ. ಎಲ್ಲಾ ಕಡೆ ಕರೆದುಕೊಂಡು ಹೋದ್ರು, ಎಲ್ಲ ಸ್ಕ್ಯಾನ್ ಮಾಡಿದ್ದಾರೆ, ಹೊಟ್ಟೆಯಲ್ಲಿ ಒಂದು ದೊಡ್ಡ ಗಡ್ಡೆ ಇದೆ, ಅದನ್ನ ಆಪರೇಷನ್ ಮಾಡ್ಲಿಕ್ಕೂ ಕೂಡ ಆಗಲ್ಲ, ಏನೂ ಕೂಡ ಆಗೋದಿಲ್ಲ ಅಂತ ಹೇಳಿದ್ರು. ಸರಿ ಅಂತ ಚೆನ್ನೈ ಮಹಾನಗರಕ್ಕೆ ಹೋಗ್ತಾರಂತೆ. ಅಲ್ಲೂ ಕೂಡ ಕೇಳ್ತಾರೆ, ಅವರು ಕೂಡ ಹಿಂಗೆ ಹೇಳಿ, ಅಲ್ಲಿ ಒಬ್ಬ ವೈದ್ಯರು ಹೇಳ್ತಾರಂತೆ, ವೈದ್ಯರಿಂದ ಗುಣಪಡಿಸದೇ ಇರುವಂತಹ ರೋಗವನ್ನ ರಾಯರು ಪರಿಹಾರ ಮಾಡ್ತಾರೆ, ನೀವು ರಾಯರ ಹತ್ರ ಹೋಗ್ರಿ. ರಾಯರ ಹತ್ರ ಹೋಗಿ ಅವರು ಕೂಡ ಸುಮಾರು 1-2 ತಿಂಗಳ ಸೇವೆಯನ್ನ ಮಾಡಿದ್ರು, ರಾಯರು ಏನು ಸೂಚನೆ ಕೊಡ್ಲಿಲ್ವಂತೆ. ಸರಿ ಅಂತ ಅವರ ತಮ್ಮ, ಅಂದ್ರೆ ಆ 7ನೇ ಸಂತಾನ ಏನಿದೆ ಅವ್ರಿಗೂ ಕೂಡ ಫೋನ್ ಮಾಡ್ತಾರಂತ, ಇನ್ನು ಆಗ್ತಿಲ್ಲಪ್ಪ ನೀನು ಬಾ ದರ್ಶನ ಮಾಡ್ಕೊಂಡು ಹೋಗ್ಬಿಡೋಣ ಅಂತ ಹೇಳ್ತಾರೆ. ಅಲ್ಲಿ ಪದ್ಧತಿ ಏನು ಅಂತಂದ್ರೆ, ಊರಿಗೆ ಹೊರಡಬೇಕು ಅಂತಂದ್ರೆ ಅಸ್ತೋದಕ ಸೇವೆಯನ್ನ ಮಾಡಿಸಿ, ಅಲ್ಲಿ ರಾಯರ ಅಸ್ತೋದಕವನ್ನ ಸ್ವೀಕಾರ ಮಾಡಿ ಹೊರಡೋದು. ಸರಿ ಅಂತ ಅಸ್ತೋದಕದ ಸ್ವೀಕಾರ ಮಾಡಿ ಕೂತಿದ್ದಾರೆ ಅಂತೆ. ಅಲ್ಲಿ ತಮ್ಮ ಮಗ ಓಡಿ ಬಂದ್ಬಿಟ್ಟಂತೆ, ಚೈತನ್ಯವೇನೇ ಇಲ್ಲ, ಇನ್ನೊಬ್ಬರು ಇಟ್ಕೊಂಡ್ರು ಕೂಡ ಅವನನ್ನ ಎಬ್ಬಿಸೋದು ಕಷ್ಟ ಆಗಿತ್ತು. ಅಂತಹ ವ್ಯಕ್ತಿ ಅವನೇ ಓಡಿ ಬಂದು ಅಪ್ಪ ಅಮ್ಮ ಅಂತ ಬಂದ್ಬಿಟ್ಟಾನೆ. ಅವರಿಗೆ ಸಂತೋಷ ಆಗೋಯ್ತು, ಅಯ್ಯೋ ನಮ್ಮ ಮಗನಿಗೆ ಚೈತನ್ಯನೇ ಇರಲಿಲ್ಲ, ಎಷ್ಟು ಬಂದ್ಬಿಟ್ನಲ್ಲ ಅಂತ. ಹೇಗೆ ಬಂದೆ ಕಮ್ಮನ ಅಂತ ಕೇಳಿದ್ರೆ, ಇಲ್ಲ ಅಲ್ಲಿ ಒಬ್ಬರು ತಾತ ನಮಗೆ ಕಾಣಿಸಿದ್ರು, ಅವರು ನನ್ನನ್ನ ಮುಟ್ಟಿದ ತಕ್ಷಣ ನಾನು ಎದ್ದುಬಿಟ್ಟೆ, ನಿಮ್ಮ ಅಪ್ಪ ಅಮ್ಮನ ಹತ್ರ ಬೇಗ ಹೋಗು ಅಂತ ಹೇಳಿದ್ರೆ ನಾನು ಬಂದುಬಿಟ್ಟೆ ಅಂತ ಹೇಳ್ತಾರೆ. ತುಂಬಾ ಸಂತೋಷವಾಗೋಗ್ತದಂತೆ. ಆಮೇಲೆ ಒಂದು ಅರ್ಧ ಗಂಟೆ ಆಯ್ತು, ಪುನಃ ಆ ಮಗು ಅದೇ ರೀತಿ ಆಗುತ್ತೆ, ಏನು ಚೈತನ್ಯಲ್ಲಿ ಅದೇ ರೀತಿ ಆಗುತ್ತೆ. ಅವರ ತಮ್ಮ ಬರಬೇಕಾಗಿತ್ತು, ಯಾವುದೋ ಒಂದು ಕೆಲಸದಿಂದ ಬರ್ಲಿಕ್ಕೆ ಆಗಲಿಲ್ಲ. ಪುನಃ ಕರೀತಾರಂತೆ, ಪುನಃ ಕರೆದಾಗ ಮತ್ತೆ ಏನೋ ಕೆಲಸ ಬರ್ಲಿಕ್ಕೆ ಆಗಲಿಲ್ಲ. ಆಮೇಲೆ ಇನ್ನೂ 1 ತಿಂಗಳು ಸೇವೆ ಮಾಡೋಣ ಅಂತ ಮಾಡಿದ್ರಂತೆ. ಅವಾಗ್ಲೂ ಕೂಡ ರಾಯರೇನು ಸೂಚನೆ ಕೊಡಲಿಲ್ಲ. 3ನೇ ಬಾರಿ ಕೂಡ ಕರೀತಾರಂತ ಅವ್ರ ತಮ್ಮನ್ನ ಬಾ ಅಂತ, ಅವಾಗ್ಲೂ ಕೂಡ ಅವ್ರು ಬರೋದಿಲ್ಲ ಅಂತ. ಆಯ್ತು, ಇನ್ನ ಅವ್ರ ಅಸ್ತೋದಕವನ್ನು ಅವತ್ತು ಕೂಡ ಬರೆಸ್ಬಿಟ್ಟು ಹೋಗ್ಬೇಕು ಅಂತ ನಿರ್ಣಯ ಮಾಡಿ ರಾತ್ರಿ ಮಲಗಿದಾರಂತೆ. ರಾತ್ರಿ ಮಲಗಿದಾಗ ಅವರ ತಾಯಿ, ಮಗುವಿನ ತಾಯಿ ಕನಸಲ್ಲಿ ರಾಯರು ಬರ್ತಾರಂತೆ. ರಾಯರು ಬಂದು ಒಂದು ಕಸ್ಪರ್ಕೆ ಮರಾನ ರಾಯರು ಕೊಟ್ಟಂಗೆ ಕನಸು ಬೀಳುತ್ತದೆ. ಅವರಿಗೆ ಆಶ್ಚರ್ಯ, ಏನು ಕಸ್ಪರ್ಕೆ ಮರ ಕೊಟ್ಟಿದ್ದಾರಲ್ಲ, ಯಾಕೆ ಕೊಟ್ಟಿದ್ದಾರೆ? ಮರುದಿವಸ ಬಂದ್ರು, ರಾಯರ ಹತ್ರ ಅರ್ಚಕರನ್ನ ಕೇಳ್ತಾರೆ. ಅವಾಗ ಸುಮ್ರತೀಂದ್ರನ ಕಾಲ. ರಾಯರ ಹತ್ರ ಕೇಳ್ತಾರಂತೆ, ಏನಕ್ಕೆ ಅಂತ ಗೊತ್ತಾಗೋದಿಲ್ಲ. ಅರ್ಚಕರನ್ನ ಕೇಳ್ತಾರೆ, ಗೊತ್ತಾಗಲ್ಲ. ಸುಮಾರು ಜನ ಕೇಳ್ತಾರೆ, ಏನು ಅನುಗ್ರಹ ಮಾಡಿರ್ತಾರೆ, ಏನೋ ಒಂದು ಬಿಡ್ರಿ ಅಂತ. ಯಾರಿಗೆ ಏನು ಗೊತ್ತಾಗುತ್ತೆ? ಕಸ್ಪರ್ಕೆ ಮರ ಕೊಟ್ಟಿದ್ದಾರೆ ಅಂದ್ರೆ ಏನನ್ನು ಹೇಳಲಿಕ್ಕೆ ಆಗ್ತದೆ? ಏನು ಕೂಡ ಹೇಳಲಿಕ್ಕೆ ಆಗೋದಿಲ್ಲ. ಅವಾಗ ರಾಯರ ಒಂದು ಅಸ್ತೋದಕವನ್ನ ಮಗುವಿಗೆ ತಿನ್ನಿಸಿದ್ದಾರೆ.
ಮನೆಗೆ ಬಂದ್ರೆ ಜೋರು ಬೇದಿ ಅಂತೆ ಆ ಮಗು. ಅವಾಗ ಆ ಕಸಬರಕೆ ಮರದಿಂದ ಅದೆಲ್ಲವನ್ನು ಕೂಡ ಸ್ವಚ್ಛ ಮಾಡ್ತಾರೆ. ರಾಯರ ಒಂದು ಅಷ್ಟೋದಕದ ಒಂದು ಫಲದಿಂದ ಆ ಹೊಟ್ಟೆಯಲ್ಲಿ ಏನು ಗಡ್ಡೆ ಇತ್ತು ಆ ಗಡ್ಡೆ ಎಲ್ಲವೂ ಕೂಡ ಬೇದಿ ಮೂಲಕ ಬಂತಂತೆ. ಅವಾಗ ಗೊತ್ತಾಯ್ತು ರಾಯರು ಯಾಕೆ ಕನಸಲ್ಲಿ ಬಂದು ಆ ಕಸಬರಕೆ ಮರವನ್ನ ರಾಯರು ಯಾಕೆ ಕೊಟ್ಟರು ಅಂತ ಅವ್ರಿಗೆ ಗೊತ್ತಾಗ್ತದೆ. ನೋಡಿ ರಾಯರ ಒಂದು ಅನುಗ್ರಹ ಅನ್ನೋದು ಯಾವ ರೀತಿಯಾಗಿ ಇರ್ತದೆ ಅಂತ. ಇದಿಷ್ಟೇ ಅಲ್ಲ ಈ ಕತೆ. ಅವರ ತಮ್ಮ ಬರಲಿಲ್ಲ, ಕೊನೆಗೆ ಇವರೇನೆ ಅವ್ರ ಊರಿಗೆ ಹೋಗ್ತಾರೆ. ಅವ್ರ ತಮ್ಮನ್ನ ಕೇಳ್ತಾರಂತೆ ಯಾಕೆ ಬರಲಿಲ್ಲ ಅಂತಂದ್ರೆ, ಇಲ್ಲ ಮೊದಲನೇ ಬಾರಿ ನನಗೆ ಬರ್ಲಿಕ್ಕೆ ಏನೋ ಕೆಲಸ ಇತ್ತು ಆಗ್ಲಿಲ್ಲ, ಎರಡನೇ ಬಾರಿನೂ ನನಗೆ ಕೆಲಸ ಇತ್ತು ಆಗ್ಲಿಲ್ಲ, ಮೂರನೇ ಬಾರಿ ಬರಬೇಕು ಅಂತ ಅನ್ಕೊಂಡೆ. ರಾಯರವ್ರ ಕನಸಲ್ಲಿ ಹೋದ್ರಂತೆ, ನೀನು ಮಂತ್ರಾಲಯಕ್ಕೆ ಬರಬೇಡ, ನಾನೇ ನೀನಿದ್ದಲ್ಲಿ ಬರ್ತೇನೆ ಅಂತ ಹೇಳ್ತಾರೆ. ಎಂತಹ ಅನುಗ್ರಹ ನೋಡಿ. ರಾಯರೇ ಅವ್ರ ಹತ್ರ ಬರ್ತಾರೆ ಅಂತಂದ್ರೆ ಅವ್ರು ಮಾಡಿರ್ತಕ್ಕಂತಹ ಪುಣ್ಯ ಎಂಥದ್ದು. ಇನ್ನು ರಾಯರೇ ಬರ್ತಾರೆ ಅಂತಂದ್ರೆ ಏನಾದ್ರು ಮಾಡ್ಬೇಕಲ್ಲ, ಅವ್ರು ಮಠ ಬೃಂದಾವನ ಎಲ್ಲ ಇರಬೇಕು. ರಾಯರು ಬರ್ತೀನಿ ಅಂದ್ರೆ ಬೃಂದಾವನ ಪ್ರತಿಷ್ಠಾಪನೆ ಆಗ್ಬೇಕು. ಎಲ್ಲಿ ಪ್ರತಿಷ್ಠಾಪನೆ ಆಗಬೇಕು ಅಂತ ವಿಚಾರ ಮಾಡ್ತಾರೆ. ಅವರ ಊರಿನಲ್ಲಿ ಅಭಯಪ್ರದವಾದ ವರದರಾಜಸ್ವಾಮಿಯ ಒಂದು ದೇವಸ್ಥಾನ ಇರ್ತದೆ. ಆ ದೇವಸ್ಥಾನದ ಒಂದು ಮುಂಭಾಗದಲ್ಲಿ ರಾಯರ ಬೃಂದಾವನ ನಿರ್ಮಾಣ ಮಾಡಬೇಕು ಅಂತ ಆಗತ್ತೆ. ಬೃಂದಾವನವನ್ನ, ಇದು ಒಂದು ದೊಡ್ಡ ಕಥೆ. ಬೃಂದಾವನವನ್ನ ನಿರ್ಮಾಣ ಮಾಡೋದು ಇನ್ನೊಂದು ದೊಡ್ಡ ಕಥೆ. ಬೃಂದಾವನ ಅಂದ್ರೆ ಬೃಂದಾವನ ಮಾಡಬೇಕು. ಇನ್ನೇನು ಕೆಲವು ರಾಯರು ಬರ್ತೀನಿ ಅಂತ ಹೇಳಿದ್ದಾರೆ ಅಂತ ಹೇಳಿ ಬಳ್ಳಾರಿಗೆ ಹೋಗ್ತಾರಂತೆ. ಬೃಂದಾವನವನ್ನ ತಯಾರು ಮಾಡಿಸ್ಲಿಕ್ಕೆ ಬಳ್ಳಾರಿಗೆ ಹೋಗ್ತಾರೆ. ಬಳ್ಳಾರಿಗೆ ಹೋದಾಗ ಅಲ್ಲಿ ಒಂದು ನಿರ್ಮಿತವಾಗಿರ್ತಕ್ಕಂತಹ ಬೃಂದಾವನ ಇರತ್ತಂತ. ಅದು ಬೇರೆಯವರು ಆರ್ಡರ್ ಕೊಟ್ಟಿರ್ತಾರೆ. ಇವನು ಬೃಂದಾವನ ಬೇಕು ಅಂತ ಹೇಳಿದ ತಕ್ಷಣ ಆ ಬೃಂದಾವನವನ್ನ ಕೊಟ್ಟು ಕಳಿಸ್ಬಿಡ್ತಾರೆ. ಆ ವ್ಯಕ್ತಿ ಬಂದು ಕೇಳ್ತಾನೆ, ನನಗೋಸ್ಕರ ಹೇಳಿದ್ರೆ ನೀನು ಅವ್ರಿಗೆ ಕೊಟ್ಟು ಕಳಿಸ್ಬಿಟ್ರೆ ಹೆಂಗಪ್ಪ ಅಂತ ಕೇಳ್ತಾನಂತ. ನಿನಗೆ ಬೇರೆ ಮಾಡ್ಕೊಡ್ತೀನಿ ಅಂತ ಹೇಳ್ತಾನೆ. ಯಾಕೆ ಆ ಬೃಂದಾವನವನ್ನ ಕೊಟ್ಟ ಅಂದ್ರೆ, ಆ ಬೃಂದಾವನವನ್ನ ನಿರ್ಮಾಣ ಮಾಡುವ ವ್ಯಕ್ತಿಯ ಕನಸಲ್ಲಿ ರಾಯರು ಬಂದಿದ್ರಂತ. ವ್ಯಕ್ತಿಯ ಕನಸಲ್ಲಿ ರಾಯರು ಬಂದ್ಬಿಟ್ಟು ಈ ಬೃಂದಾವನವನ್ನ ಅಣ್ಣ ತಮ್ಮಂದ್ರು ಇಬ್ರು ಬರ್ತಾರೆ, ಅವರಿಗೆ ಇದನ್ನ ಕೊಟ್ಟು ಕಳಿಸು, ಈ ವ್ಯಕ್ತಿಗೆ ಬೇರೆ ಬೃಂದಾವನ ಮಾಡುವಂತ ಆ ವ್ಯಕ್ತಿಗೆ ರಾಯರು ಬಂದು ಹೇಳಿರ್ತಾರೆ. ಅದಕ್ಕೋಸ್ಕರ ಆ ಬೃಂದಾವನವನ್ನ ಕೊಟ್ಟು ಕಳಿಸ್ತಾರೆ. ಆ ಬೃಂದಾವನ ಆಯ್ತು. ಇನ್ನು ಮಠ ಆಗ್ಬೇಕು ಅಂತ ದಾನ ಧರ್ಮಾದಿಗಳು, ಸೇವಾಕರ್ತರು ಬೇಕು. ಎಲ್ಲರೂ ರಾಯರ ಹೆಸರನ್ನ ಹೇಳಿದ್ರೆ ಸೇವಾಕರ್ತರ ಕೊರತೆ ಇಲ್ಲವೇ ಇಲ್ಲ ಈಗಿನ ಪ್ರಪಂಚದಲ್ಲಿ. ವಿಜೃಂಭಣೆಯಿಂದ ಎಲ್ಲವೂ ಕೂಡ ಆಯ್ತಂತೆ. ರಾಯರ ಬೃಂದಾವನವನ್ನ ಪ್ರತಿಷ್ಠಾಪನೆ ಮಾಡಿದ್ರು. ರಾಯರು ಬಂದ್ರು, ಅವರಿಗೆ ಮಗನೂ ಕೂಡ ಆದ. ಆ ಮಗನ ಹೆಸರು ಏನು ಅಂತಂದ್ರೆ ಗುರುರಾಜನ್ ಅಂತ ಹೆಸರಿಡ್ತಾರೆ. ಇಷ್ಟೆಲ್ಲ ಕೇಳಿದ್ವಿ. ಯಾವ ಊರಿನಲ್ಲಿ ಅವರಿದ್ದಿದ್ದು, ಎಲ್ಲಿ ರಾಯರ ಮಠ ಆಗಿದ್ದು ಅಂತಂದ್ರೆ ಬೆಂಗಳೂರಿನಿಂದ ಹೊಸೂರಿಗೆ ಹೋಗುವಂತಹ ಒಂದು ಮಾರ್ಗ. ಆ ಹೊಸೂರಿಗೆ ಹೋಗುವಂತಹ ಮಾರ್ಗದಲ್ಲಿ ಪಪ್ಪಾರಪಾಟಿ ಅಂತ ಒಂದು ಊರು. ಆಯಾವ ಊರಿನಲ್ಲಿ ರಾಯರ ಬೃಂದಾವನ ಪ್ರತಿಷ್ಠಾಪನೆ ಆಗಿದೆ. ಇವಾಗಲೂ ಕೂಡ ನಾವು ಹೋದ್ರೆ ಆಯಾವ ಅಲ್ಲಿರುವಂತಹ ರಾಯರ ಮಠದಲ್ಲಿ ಈ ಕಥೆಗಳನ್ನೆಲ್ಲವನ್ನು ಕೂಡ ಪ್ರಿಂಟ್ ಮಾಡಿ ಹಾಕಿದ್ದಾರೆ. ಇದನ್ನ ಯಾವ ತಮಿಳುನಾಡಿನ ವ್ಯಕ್ತಿಗಳ ಅಮ್ಮನ್ ಸತ್ಯನಾಥನ್ ಅಂತ ಒಬ್ಬ ಗ್ರಂಥಕಾರರು, ಅವರು ಯಾವ ಮಹಿಮೆಯನ್ನ ಒಂದು ಪುಸ್ತಕದಲ್ಲಿ ಬರೆದಿಟ್ಟಿದ್ದಾರೆ. ಈ ರೀತಿಯಾಗಿ ರಾಯರ ಸೇವೆಯನ್ನ ಅನೇಕ ಜನರು ಮಾಡಿದ್ದಾರೆ. ಅನೇಕ ರೀತಿಯಾಗಿ ರಾಯರ ಅನುಗ್ರಹ ಅನ್ನೋದಾಗಿದೆ. ಆದ್ರಿಂದ ಯಾವ ಆರಾಧನಾದಿ ಸಂದರ್ಭಗಳಲ್ಲಿ ನಮಗೆ ಎಷ್ಟು ಶಕ್ತಿ ಇದೆಯೋ, ನಮ್ಮ ಶಕ್ತಿ, ದೇಹದಲ್ಲಿ ಶಕ್ತಿ ಇದ್ರೆ ಯಾವ ರಾಯರ ಒಂದು ದೇಹದಲ್ಲಿ ಬಡಿಸುವಂತಹ ಶಕ್ತಿ ಆಗಿರ್ಬೋದು, ಪಾದೋದಕಾದಿಗಳನ್ನು ಕೊಡುವಂತಹ ಶಕ್ತಿ, ಏನೇನೇ ಆಗತ್ತೋ ಎಲ್ಲಾ ಸೇವೆಯನ್ನು ಕೂಡ ನಾವು ಮಾಡಬೇಕು. ತನು ಮನ ಧನಗಳಿಂದ ನಾವು ರಾಯರ ಒಂದು ಸೇವೆಯನ್ನ ಮಾಡಬೇಕು ಅಂತ ಹೇಳ್ತಾ, ರಾಯರ ಒಂದು ಸ್ತೋತ್ರದಲ್ಲಿ ಫಲಶ್ರುತಿಯಲ್ಲಿ ಬರ್ತದೆ. ಫಲಶ್ರುತಿಯನ್ನ ರಾಯರು ಹೇಳ್ತಾ ಏನೇನು ಫಲ ಬರ್ತದೆ ಅಂತ, ಅದಕ್ಕೆ ಹಯಗ್ರೀವ ದೇವರೇ ಸಾಕ್ಷಿ ಅಂತ ಬರ್ತದೆ. ಸಾಕ್ಷಿ ಹಯಾ ಸ್ತೋತ್ರಹಿ ಅಂತ. ಅಂತಹ ರಾಯರ ಒಂದು ಸೇವೆಯನ್ನ ಮಾಡಿದ್ವಿ ಅಂತಂದ್ರೆ ರಾಯರ ಅಂತರ್ಗತನಾಗಿರ್ತಕ್ಕಂತಹ ಭಗವಂತನ ಒಂದು ಅನುಗ್ರಹ ಅನ್ನೋದು ನಮಗೆ ಆಗ್ತದೆ. ಯಾಕೆ ಅಂತಂದ್ರೆ ಗಜೇಂದ್ರ ಮೋಕ್ಷದಲ್ಲಿ ಇದರ ಕಥೆಯನ್ನ ನಾವು ಕೇಳ್ತೇವೆ. ಸಾವಿರಾರು ವರ್ಷಗಳ ಕಾಲ ಭಗವಂತನ ಸ್ತೋತ್ರವನ್ನ ಮಾಡಿದ್ದು ಗಜೇಂದ್ರ. ಆದ್ರೆ ಮೊದಲಿಗೆ ಮೋಕ್ಷ ಸಿಕ್ಕದು ಯಾರಿಗೆ? ಮೊಸಳೆಗೆ. ಯಾಕೆ ಅಂದ್ರೆ ಭಗವಂತನ ಸೇವೆಯನ್ನ ಮಾಡುವವರ ಕಾಲನ್ನ ಹಿಡಿದಿದ್ರು. ಆದ್ರಿಂದ ಭಗವಂತನ ನೇರವಾದ ಸೇವೆಯನ್ನ ನಾವು ಭಗವಂತನಲ್ಲಿ ಮಾಡ್ಲಿಕ್ಕೆ ಆಗೋದಿಲ್ಲ. ಅಪರಿಮಿತ ಈ ಯಾವ ಸೇವೆ ಅದು ಸಾಲೋದಿಲ್ಲ. ಅಪರಿಮಿತವಾದ ಸೇವೆಯನ್ನ ಮಾಡಬೇಕು. ಅಂದ್ರೆ ರಾಯರು ಪ್ರತಿ ಕ್ಷಣವೂ ಕೂಡ ಭಗವಂತನ ಸ್ತೋತ್ರವನ್ನ ಮಾಡ್ತಾ ಇರ್ತಾರೆ.
ಆ ಭಗವಂತನನ್ನ ಸ್ತೋತ್ರ ಮಾಡುವವರ ಕಾಲನ್ನ ಹಿಡಿದ್ರೆ ಸಾಕು, ನಮಗೆ ಮೋಕ್ಷ ಸಿಕ್ಬಿಡ್ತದೆ. ಆ ರೀತಿಯಾಗಿ ರಾಯರ ಸೇವೆಯನ್ನ ಮಾಡಬೇಕು. ಇನ್ನ ಮೂಕೋಪಿ ಯತ್ ಪ್ರಸಾದೇನ ಮುಕುಂದ ಶಯನಾಯತೆ ರಾಜಾಯತೆ ರಿಕ್ತ ರಾಘವೇಂದ್ರಂ ತಮಾಶ್ರಯೇ. ಮೂಕರು ಕೂಡ ರಾಯರ ಒಂದು ಅನುಗ್ರಹ ಇತ್ತು ಅಂದ್ರೆ ಹುಟ್ಟಿದ ಮೂಕನೂ ಕೂಡ ಮುಕುಂದ ಶಯನಾಯತೆ, ಮುಕುಂದ ಅಂದ್ರೆ ಭಗವಂತನ ಹಾಸಿಗೆ ಶೇಷದೇವರಂತಹ ಒಂದು ಸಾಮರ್ಥ್ಯವನ್ನ ಪಡಿತಾರೆ ಅಂದ್ರು. ಇಲ್ಲಿ ಮೂಕ ಅಂದ್ರೆ ಏನು ಅಂತ ತಿಳ್ಕೊಳ್ಬೇಕು ನಾವು. ಕೇವಲ ಮಾತು ಬರದೇ ಇದ್ದವರು ಮಾತ್ರ ಮೂಕರಲ್ಲ, ಸಂದರ್ಭಕ್ಕೆ ತಕ್ಕ ಮಾತನ್ನ ಆಡದೇ ಇರುವವರು ಕೂಡ ಮೂಕರೇ. ಏನೋ ಮಾತಾಡ್ಬೇಕಾಗಿರ್ತದೆ, ಏನನ್ನೋ ಮಾತಾಡ್ತೇವೆ, ಅದು ಕೂಡ ಮೂಕರೇ. ಯಾರ ಹತ್ರ ಹೆಂಗೆ ಮಾತಾಡಬೇಕು ಹಂಗೆ ಮಾತಾಡಬೇಕು, ಬೇರೆ ಬೇರೆ ರೀತಿಯಾಗಿ ಮಾತಾಡಿದ್ರು ಕೂಡ ಮೂಕರು. ಇವೆಲ್ಲವೂ ಕೂಡ ರಾಯರ ಒಂದು ಅನುಗ್ರಹದಿಂದ ನಮಗೆ ಬರ್ತದೆ. ಇದು ಮೂಕದ ಒಂದು ಮಹಿಮೆಯೂ ಕೂಡ, ರಾಯರ ಮಹಿಮೆ ಪ್ರತಿಯೊಂದು ಹೇಳ್ತಾ ಹೋದ್ರೆ ನಿಲ್ಲೋದೇ ಇಲ್ಲ. ಮೂಕ ದೃಷ್ಟಾಂತದ ಒಂದು ಮಹಿಮೆಯೂ ಕೂಡ ಇದೆ. ಒಬ್ಬ ದೊಡ್ಡ ಪಂಡಿತರಿರ್ತಾರಂತೆ. ಪಂಡಿತರು ಅವರ ಈ ಮಂಡ್ಯ ಪ್ರಾಂತ್ಯ, ಮೈಸೂರಿಗೆ, ಬೆಂಗಳೂರಿಂದ ಮೈಸೂರಿಗೆ ಹೋಗ್ಬೇಕಾದ್ರೆ ಮಂಡ್ಯ ಅಂತ ಒಂದು ಊರು ಬರ್ತದೆ. ಅಲ್ಲಿ ಒಬ್ಬ ಒಳ್ಳೆ ಪಂಡಿತರಿರ್ತಾರೆ. ಅವರು ಒಂದು ದತ್ತಾತ್ರೇಯ ಅವಧೂತರ ದರ್ಶನಕ್ಕೆ ಹೋಗ್ತಿರ್ತಾರೆ. ಹೋದಾಗ ರಾತ್ರಿ ಊಟ ಆಗ್ತಾ ಇರ್ತಾರೆ. ಇವರು ರಾತ್ರಿ ಭೋಜನ ಮಾಡೋದಿಲ್ಲ, ಮಧ್ಯಾಹ್ನ ಮಾತ್ರ. ಅವರು ಊಟ ಮಾಡೋದಿಲ್ಲ. ಊಟ ಮಾಡದೇ ಇದ್ದಾಗ ಅವರು ಯಾವ ಅವಧೂತರು ಒಂದು ಅನ್ನವನ್ನ ಇಟ್ಕೊಳ್ತಾರಂತೆ. ಅಭಿಮಂತ್ರಣೆ ಮಾಡಿ ಅಂದ್ರೆ ಒಂದು ಮಾಯಿಕವಾದ ಶಕ್ತಿಯಿಂದ ಅವರಿಗೆ ಕೊಟ್ಟು ತಿನ್ನಿಸ್ಬಿಡ್ತಾರೆ. ಅವತ್ತಿನಿಂದ ಅವರಿಗೆ ಮಾತೇ ಬರೋದಿಲ್ಲ. 1 ವರ್ಷ 2 ವರ್ಷಗಳಾದ ಆಮೇಲೆ ರಾಯರ ಸೇವೆಯನ್ನ ಮಾಡು ಅಂತ ಹೇಳ್ತಾರೆ. ರಾಯರ ಸೇವೆಯನ್ನ 1-2 ತಿಂಗಳುಗಳ ಕಾಲ ಮಾಡ್ತಾರಂತೆ. 1-2 ತಿಂಗಳ ಕಾಲ ರಾಯರ ಸೇವೆಯನ್ನ ಮಾಡಿದ್ರೂ ಕೂಡ ರಾಯರ ಅನುಗ್ರಹ ಅನ್ನೋದು ಅವರಿಗೆ ಆಗೋದಿಲ್ಲ. ಆಗದೇ ಇದ್ದಾಗ ಅವರು ರಾಯರ ಹತ್ರ ಬಂದು ಕೇಳ್ತಾರಂತೆ, ಇವತ್ತೇನಾದ್ರೂ ನೀವು ನಮ್ಗೆ ಅನುಗ್ರಹ ಮಾಡಲಿಲ್ಲ ಅಂದ್ರೆ ಮನಸ್ಸಲ್ಲಿ ನಾನು ಒಂದು ವಿಚಾರ ಮಾಡಿದ್ದೀನಿ, ಅದನ್ನ ಮಾಡಿಬಿಡ್ತೀನಿ ಅಂತ ಹೇಳ್ತಾರೆ. ಸರಿ ಅಂತ ಬೆಳಗ್ಗೆ ಎದ್ದು ತುಂಗಭದ್ರಾ ನದಿಯಲ್ಲಿ ಸ್ನಾನವನ್ನ ಮಾಡ್ತಾರಂತೆ. ಮಾಡಿ ತುಂಗಭದ್ರಾ ನದಿಗೆ ಹೇಳ್ತಾರಂತೆ, ಇವತ್ತೇನಾದ್ರೂ ರಾಯರು ನನಗೆ ಅನುಗ್ರಹವನ್ನ ಮಾಡಲಿಲ್ಲ ಅಂದ್ರೆ ಮಾತಿಲ್ಲದೆ ಇರುವಂತಹ ನಾನು ಬದುಕಿದ್ದು ಕೂಡ ವ್ಯರ್ಥ. ಆದ್ರಿಂದ ನಾನು ನಿನ್ನಲ್ಲಿ ಹಾರಿ ಬಿಡ್ತೇನೆ ಅಂತ ಸಂಕಲ್ಪ ಮಾಡಿಬಿಡ್ತಾರಂತೆ. ಸರಿ, ರಾಯರ ಹಸ್ತೋದಕ ಆಗ್ತಾ ಇರತ್ತೆ. ಹಸ್ತೋದಕ ಆದ್ಮೇಲೆ ಮಹಾಮಂಗಳಾರತಿ ಆಗ್ತಾ ಇದೆ. ಮಹಾಮಂಗಳ ಸುಯನೀಂದ್ರರ ಕಾಲ ಇದು. ಮಹಾಮಂಗಳಾರತಿ ಆಗುವಂತಹ ಸಂದರ್ಭದಲ್ಲಿ ಎಲ್ಲರೂ ರಾಘವೇಂದ್ರ ಅಂತ ಭಕ್ತಿಭಾವ ಬರ್ತದೆ. ರಾಯರ ಒಂದು ಮಹಾಮಂಗಳಾರತಿಯನ್ನ ನೇರ ದೃಷ್ಟಿಯಿಂದ ನಾವು ನೋಡಿದ್ವಿ ಅಂದ್ರೆ ಮನಸ್ಸಿನಲ್ಲಿ ಏನೋ ಒಂದು ಚಂಚಲತೆ, ಒಳ್ಳೆಯ ರಾಯರ ಮೇಲೆ ಭಕ್ತಿ ಅನ್ನೋದು ಆ ಸಮಯದಲ್ಲಿ ಬರ್ತದೆ. ಆ ಯಾವ ಗಂಟೆಯ ಶಬ್ದವನ್ನು ಕೇಳ್ತಾ ಇದ್ರೆ ಭಕ್ತಿಭಾವ ಬರ್ತದೆ. ಎಲ್ಲರೂ ರಾಘವೇಂದ್ರ ಅಂತ ಕರೀತಾ ಇದ್ದಾರೆ. ಎಲ್ಲರಿಗಿಂತಲೂ ಕೂಡ ಉಚ್ಚ ಸ್ವರದಲ್ಲಿ ಜೋರಾಗಿ ಈ ವ್ಯಕ್ತಿಗಳು ರಾಘವೇಂದ್ರ ಅಂತ ಹೇಳಲಿಕ್ಕೆ ಆರಂಭ ಮಾಡಿದ್ರು. ಎಲ್ಲರೂ ಕೂಡ ಆಶ್ಚರ್ಯ ಆಗೋದ್ರು. ಯಾಕೆ ಎಷ್ಟು ಜೋರಾಗಿ ಕರಿತೀರಿ ಅಂದ್ರೆ, ನನಗಲ್ಲಿ ಬೃಂದಾವನವೇನೆ ಕಾಣಿಸ್ತಾ ಇಲ್ಲ ಅಂತ. ಅಯ್ಯೋ, ಬೃಂದಾವನವೇನೆ ಕಾಣಿಸ್ತಾ ಇಲ್ಲ ಅಂದ್ರೆ ಏನ್ ಕಾಣಿಸ್ತಾ ಇದೆ ಅಂದ್ರೆ ಸಾಕ್ಷಾತ್ ರಾಘವೇಂದ್ರನೇ ನನಗೆ ಕಾಣಿಸ್ತಾ ಇದ್ದಾರೆ. 2 ನಿಮಿಷಗಳ ಕಾಲ ರಾಯರ ನೇರ ರೂಪದ ದರ್ಶನ ಅನ್ನೋದು ಆ ವ್ಯಕ್ತಿಗಳಿಗೆ ಆಗಿದೆ. ಈ ರೀತಿಯಾಗಿ ರಾಯರ ಅನುಗ್ರಹ ಅನ್ನೋದು ಅಪರಿಮಿತವಾದದ್ದು. ಜ್ಞಾನಿಶ್ರೇಷ್ಠರಿಗೆಲ್ಲ, ಯಾವ ಗೋಪಾಲದಾಸರಿಗೆಲ್ಲ ಅವರು ರಾಯರ ಹತ್ತಿರ ಬಂದಾಗ ರಾಯರಿಗೆ ನಮಸ್ಕಾರ ಮಾಡದೆ ವಾಪಸ್ ಹೋಗಿ ಪುನಃ ಬರ್ತಾರಂತೆ. ಯಾಕೆ ಅಂದ್ರೆ ನಾವು ಹೋದಾಗ ರಾಯರು ಇರಲಿಲ್ಲ, ಸಂಚಾರಕ್ಕೆ ಹೋಗಿದ್ರು, ಪುನಃ ಬಂದ ಮೇಲೆ ಹೋದ್ವಿ ಅಂತ ಪುನಃ ಹೋಗಿ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿದ್ದನ್ನೆಲ್ಲ ಕೇಳ್ತೇವೆ. ಅದರಿಂದ ರಾಯರ ಒಂದು ಕಾರುಣ್ಯ, ರಾಯರ ಒಂದು ಅನುಗ್ರಹ ಅನ್ನೋದು ಅಪರಿಮಿತವಾದದ್ದು. ಇದನ್ನು ನಾವೆಂದೂ ಕೂಡ ನಾವು ಊಹಿಸ್ಲಿಕ್ಕೂ ಕೂಡ ಆಗೋದಿಲ್ಲ. ಅದರಿಂದ ರಾಯರ ಒಂದು ಆರಾಧನಾ ಸಂದರ್ಭ ಆಗ್ಬೋದು, ಗುರುವಾರ ಆಗ್ಬೋದು, ನಮಗೆ ಯಾವಾಗ ಅವಕಾಶ ಸಿಗತ್ತೋ ಯಾವಾಗಲೂ ಕೂಡ ರಾಯರ ಒಂದು ಅನುಗ್ರಹವನ್ನು ನಾವು ಪಡೆಯೋಣ ಅಂತ ಹೇಳ್ದ ನನ್ನ ಯಾವ ಉಪನ್ಯಾಸವನ್ನ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಸೀತಾಪತಿ ಶ್ರೀಮನ್ ಮೂಲರಾಮಚಂದ್ರಾಭಿನ್ನರಾದ ನಮ್ಮ ಕುಲದೇವರಾದ ಪದ್ಮಾವತಿ ಸಮೇತ ಶ್ರೀನಿವಾಸ ದೇವರಲ್ಲಿ ಯಾವ 2 ಮಾತುಗಳನ್ನು ಅರ್ಪಣೆ ಮಾಡ್ತಾ ಶ್ರೀಕೃಷ್ಣಾರ್ಪಣಮಸ್ತು.